जय मंगलम जय नमः पार्वती पति शिव हर हर महादेव। सद्गुरु सिद्धार्थ स्वामी महाराज की, सद्गुरु गुरुनाथ स्वामी महाराज की, सद्गुरु शिवलिंगेश्वर महाराज की, सद्गुरु निजगुण शिवयोगिगुण महाराज की, जगज्योति बसवेश्वर महाराज की, राजराजेश्वरी माता की, सर्वसाधु संत महाराज की। जय मंगलम जय नमः पार्वती पति शिव हर हर महादेव। हर ओम ब्रह्मानंदं परमसुखदं केवलं ज्ञानमूर्ति द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमल अचलं सर्वदि साक्षिभूतं भावातीतं त्रिगुणरहितं सद्गुरुवे तं नमामि, सद्गुरुवे तं नमामि। हरः ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्मा तस्मै श्री गुरुवे नमः, तस्मै श्री गुरुवे नमः। ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೇ ನಿನಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು, ಬದ್ಧನಿಗೆ ಬುದ್ಧಿ ಕೊಡು ನೀನು। ಜಗದಾದಿ ಜಗದ್ವಂದಿ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢರ ಪವಿತ್ರ ಶ್ರೀ ಅಡಿಧಾವರಿಗಳಲ್ಲಿ ಅನಂತ ದೀರ್ಘ ದಂಡವತ್ ನಮನಗಳನ್ನು ಸಮರ್ಪಿಸುತ್ತಾ, ಅದರಂತೆ ಮೌನಯೋಗಿ ಗುರುನಾಥಾರೂಢರಲ್ಲಿ ಕೂಡ ಅನಂತ ಭಕ್ತಿ ಕೋಟಿ ನಮನಗಳನ್ನು ಸಮರ್ಪಿಸುತ್ತಾ, ಯಾವ ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂತಹ ಸದ್ಗುರು ಶಿವಲಿಂಗೇಶ್ವರರ ಕರ್ತೃ ಗದ್ದುಗೆಗೆ ಅನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ, ಯಾವ ಗ್ರಂಥ ಕರ್ತರಾಗಿರತಕ್ಕಂತಹ ಸದ್ಗುರು ನಿಜಗುಣ ಶಿವಯೋಗಿಗಳ ಪಾದಾರವಿಂದದಲ್ಲಿ ಅನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಇಲ್ಲಿಯ ತನಕ ನಿಮ್ಮೆಲ್ಲರಿಗೋಸ್ಕರವಾಗಿ ಸುಂದರವಾಗಿ ತಮ್ಮ ಸಂಗೀತ ಸುದಿಯನ್ನು ಸುರಿಸಿರತಕ್ಕಂತಹ ಆಯಾವ ಸಂಗೀತ ಬಳಗಕ್ಕೂ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ, ಶ್ರಾವಣ ಮಾಸದ ನಿಮಿತ್ತವಾಗಿ ಸದ್ಗುರು ನಿಜಗುಣ ಶಿವಯೋಗಿಗಳ ಗ್ರಂಥದಲ್ಲಿರ್ತಕ್ಕಂಥ ಶಾಸ್ತ್ರ ಪ್ರವಚನವನ್ನು ಆಲಿಸಲಿಕ್ಕೆ ಬಂದಿರುವಂತಹ, ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಹಾಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶಿವಸ್ವರೂಪಿಗಳೇ, ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಶಿವಕಾರುಣ್ಯ ಸ್ಥಳದ ಮೊದಲನೆಯ ಪದ್ಯವನ್ನು ಆಧಾರವಾಗಿರಿಸಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಿನ್ನಿನ ದಿವಸ ಏನು ಹೇಳಿಕೊಂಡು ಬಂದೀವಿ ಅಂತ ಕೇಳಿದ್ರೆ, ಮೊದಲನೆಯ ಪದ್ಯದಲ್ಲಿ ಮೊದಲನೆಯ ಚರಣವನ್ನು ಆಧಾರವಾಗಿರಿಸಿಕೊಂಡು ಯಾವುದು ಅಂತ ಕೇಳಿದರೆ, ದುರಿತ ಕರ್ಮವನ್ನೊಲ್ಲದಿರು, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನೇ ಮಾಡು, ಹರ ನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರುಳು ನೀತಿವಿಧನಾಗು ಅನ್ನತಕ್ಕಂತಹ ಒಂದು ನುಡಿಗಳಲ್ಲಿ ಮೊದಲನೆಯ ಚರಣವನ್ನು ಆಧಾರವಾಗಿರಿಸಿಕೊಂಡು ಏನು ಹೇಳಿಕೊಂಡು ಬಂದರು ಅಂತ ಕೇಳಿದರೆ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು ಅನ್ನತಕ್ಕಂಥ ವಿಷಯವನ್ನು ಪ್ರತಿಪಾದನವನ್ನು ನಿನ್ನೆ ದಿವಸ ಮಾಡಿದ್ದೀವಿ.
ದುರಿತ ಕರ್ಮವನ್ನೊಲ್ಲದಿರುವಂತಂದ್ರೆ ಕೆಟ್ಟ ಕರ್ಮವನ್ನು ಮಾಡಬೇಡ. ನೀ ಕೆಟ್ಟ ಕರ್ಮಗಳನ್ನು ಮಾಡಿದಿ ಅಂತಂದ್ರೆ ಏನಾಗ್ತದೆ ಅಂತ ಕೇಳಿದರೆ ಹೀನಾಯವಾದ ಜನ್ಮಕ್ಕೆ ಹೋಗಬೇಕಾಗ್ತದೆ. ಮತ್ತು ನೀ ಏನು ಮಾಡು ಅಂತ ಕೇಳಿದರೆ ಪುಣ್ಯವನ್ನು ಸಂಪಾದನೆ ಮಾಡು. ಪುಣ್ಯವನ್ನು ಮಾಡಿದಿ ಅಂತಂದರೆ ಏನಾಗ್ತದೆ ನಿನಗಂತ ಕೇಳಿದರೆ ಸುಖ ಅನ್ನತಕ್ಕಂಥದ್ದು ಸಿಗುತ್ತದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪುಣ್ಯವನ್ನೇ ಮಾಡು. ಪುಣ್ಯನ ಯಾಕೆ ಮಾಡಬೇಕ್ರಿ ಅಂತ ಒಬ್ಬರೇ ಕೇಳ್ಬೋದು. ಪುಣ್ಯ ಮಾಡಿದರೆ ಏನಾಗ್ತದೆ, ಪುಣ್ಯ ಯಾಕೆ ಮಾಡಬೇಕು? ಮನುಷ್ಯನಾಗಿರ್ತಕ್ಕಂಥ ಪರಮಾತ್ಮನನ್ನ ಕುರಿತು ಕೇಳ್ತಾ ಇದ್ದಾನೆ. ಏನಂತ ಕೇಳಿದ್ರೆ, ನನಗೆ ಪುಣ್ಯ ಅಂದ್ರೂ ಗೊತ್ತಿಲ್ಲ, ಪಾಪ ಅಂದ್ರೂ ಗೊತ್ತಿಲ್ಲ, ಯಾವುದದ ಅರ್ಥನೂ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ಚಂದವಾಗಿ ಸವಿಸ್ತರವಾಗಿ ತಿಳಿಸಿಕೊಡಬೇಕು ಅಂತ ಪರಮಾತ್ಮನನ್ನ ಕುರಿತು ಭಕ್ತನಾಗಿರತಕ್ಕಂಥವ ಕೇಳ್ಕೊತಾ ಇದ್ದಾನೆ. ಏನಂತ ಕೇಳಿದ್ರೆ, ನನ್ನ ಪುಣ್ಯ ಅಂದ್ರೆ ಏನೂ ಗೊತ್ತಿಲ್ಲ, ಪಾಪ ಅಂದ್ರೆ ಗೊತ್ತಿಲ್ಲ. ಪುಣ್ಯ ಮಾಡೋದ್ರಿಂದ ಪುಣ್ಯ ಬರ್ತದೆ ಅಂದ್ರೂ ಗೊತ್ತಿಲ್ಲ, ಪಾಪವನ್ನ ಮಾಡೋದ್ರಿಂದ ಪಾಪ ಬರ್ತದೆ ಅನ್ನೋದು ಗೊತ್ತಿಲ್ಲ, ಪಾಪ ಪುಣ್ಯಗಳ ಅರ್ಥನೂ ನನಗೆ ಗೊತ್ತಿಲ್ಲ. ಹಿಂಗಂದ್ರೆ ಏನು ಅಂತ ಭಕ್ತನಾಗಿರತಕ್ಕಂಥ ಪರಮಾತ್ಮನನ್ನ ಕುರಿತು ಕೇಳ್ತಾ ಇದ್ದಾನೆ. ಇಲ್ಲಿ ನಿಜಗುಣರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಪುಣ್ಯವನ್ನು ಮಾಡು ಜೀವಾತ್ಮನೆ. ನಿನಗೆ ಪುಣ್ಯ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ರೆ, ಎಂತಹದೋ ಮನುಷ್ಯನಿಗೆ ಆಪತ್ತು ಬರಲಿ, ಎಂತಹ ತಾಪತ್ರಯ ಬರಲಿ, ಎಂತಹದ ಒಂದು ದುಃಖ ಬರಲಿ, ಎಂತಹದ ಕಷ್ಟ ನಷ್ಟ ಬಂದಾಗ ಏನಾಗ್ತದಪ್ಪ ಅಂತ ಕೇಳಿದರೆ, ಅದು ನಮ್ಮನ್ನು ಪಾರು ಮಾಡ್ತದೆ. ಚೋರ ವೈರಿ ಭೂತಾದಿ ಭೀತಿಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಂಥದ್ರೂ ಕಾಪಾಡ್ತದೆ ಅಂತ ಕೇಳಿ, ಚೋರನಿಂದ ಕಾಪಾಡ್ತದೆ, ಭೂತಿನಿಂದ ಕಾಪಾಡ್ತದೆ, ಅಗ್ನಿಯಿಂದ ಕಾಪಾಡ್ತದೆ, ಒಂದು ಕಾಡಿನೊಳಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಕಾಪಾಡ್ತದೆ. ಏನು ಅಂತ ಕೇಳಿದರೆ, ನಾವು ಮಾಡಿರ್ತಕ್ಕಂಥ ಪುಣ್ಯ ಅನ್ನತಕ್ಕಂಥದ್ದು. ನಾವು ಪುಣ್ಯ ಮಾಡಿದ್ದೀವಿ ಅಂತಂದರೆ ಏನಾಗ್ತದೆ, ನಾವು ಎಂಥ ಕಷ್ಟ ಇದ್ರೂ ಆಪತ್ತೊಳಗೆ ಬಂದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಇಲ್ಲ ಅಂದ್ರೆ ಅದು ಏನು ಮಾಡೋದಿಲ್ಲ, ನಮ್ಮ ರಕ್ಷಣೆ ಅನ್ನತಕ್ಕಂಥದ್ದು ಮಾಡೋದಿಲ್ಲ. ಅದು ಹೆಂಗೆ ಅನ್ನತಕ್ಕಂಥದ್ದು, ದ್ವಾಪರ ಯುಗದೊಳಗೆ ದ್ರೌಪದಿ ಅನ್ನತಕ್ಕಂಥವಳು ಗೊತ್ತು ನಿಮಗೆ. ದ್ರೌಪದಿ ಏನು ಮಾಡಿದ್ದು ಅಂತ ಕೇಳಿದ್ರೆ, ಆಕಿನ ಯಾವುದು ಕಾಪಾಡಿದ್ರಿ? ತುಂಬಿದ ಸಭೆಯೊಳಗೆ ಆಕಿ ಮಾನ ಹಾನಿ ಆಗುವಂಥ ಸಂದರ್ಭದೊಳಗೆ ಎಷ್ಟೆಲ್ಲ ಜನ ಇದ್ರು? 5 ಮಂದಿ ಪತಿಯಂದಿರಿದ್ರು. ಧರ್ಮದೇವ, ಅರ್ಜುನ, ಭೀಮ, ನಕುಲ, ಸಹದೇವ. ಯಾರು ಇವರು? 5 ಮಂದಿ ಪತಿ. ಎಂಥ ಶೂರಾದಿ ಶೂರರಿದ್ರು, ಒಬ್ಬರು ಬಂದು ಕಾಪಾಡಲಿಲ್ಲ. ಅಷ್ಟೇ ಅಲ್ಲ, ಯಾರ್ಯಾರಿದ್ರು ಅಂತ ಕೇಳಿದ್ರೆ, ಭೀಷ್ಮಾಚಾರಿ, ದ್ರೋಣಾಚಾರಿ, ಗುರುಗಳು, ಬಂಧು ಬಾಂಧವರು, ಎಷ್ಟೆಲ್ಲ ಜನ ಇದ್ರಿ, ಯಾರೂ ಕಾಪಾಡೋಕ್ಕಾಗಲಿಲ್ಲ. ಕಾಪಾಡಿದ್ದೇನ್ರಿ? ಕಾಪಾಡಿದ್ದೇನು ಅಂತ ಕೇಳಿದರೆ, ಶೂರಾದಿ ಶೂರರಾಗಿರ್ತಕ್ಕಂಥ ಪತಿಯಂದ್ರಿಂದ ಹೆಂಡತಿಯ ಮಾನವನ್ನು ಕಾಪಾಡಲಿಕ್ಕಾಗಲಿಲ್ಲ. 3 ಲೋಕದ ಗಂಡ ಅನಿಸ್ಕೊಂಡಿದ್ದ ಅರ್ಜುನ, ಅವನು ಕೂಡ ಏನು ಮಾಡಿದ ಅಂತ ಕೇಳಿದ್ರೆ, ತಲೆ ತೆಳಗಾಗಿ ಕೂತ. ಯಾಕಂದ್ರೆ ಏನೂ ಮಾಡೋಕ್ಕಾಗಲಿಲ್ಲ. ಯಾರು ಕಾಪಾಡಿದ್ರು ಅಂತ ಕೇಳಿದರೆ, ಶ್ರೀ ಪರಮಾತ್ಮ. ಯಾರು? ಕಪಟನಾಟಕ ನಾಟಕ ಸೂತ್ರಧಾರಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ್ರು. ಅದು ಹೆಂಗೆ ಕಾಪಾಡಿದ ಅಂತ ಕೇಳಿದ್ರೆ, ಎಲ್ಲಿ ತನಕ ತನ್ನ ಮಾನವನ್ನು ತಾನು ಕಾಪಾಡಿಕೊಂಡು ಕೃಷ್ಣ ಕೃಷ್ಣ ಅಂತ ಒದರುತ್ತಿದ್ದಲ್ಲ, ಅವಾಗ ಬಂದು ಕಾಪಾಡಲಿಲ್ಲ. ಯಾವಾಗ ತನ್ನ ಮಾನವನ್ನು ಬಿಟ್ಟು ಭಗವಂತ ಎಲ್ಲ ನಿನ್ನಂತ 2 ಕೈ ಮೇಲೆ ಮಾಡಿದ್ಲು, ಕೈ ಮುಕ್ಕೊಂಡಿದ್ನಲ್ಲ, ಅವಾಗ ಪರಮಾತ್ಮ ಏನು ಮಾಡಿದ ಅಂತ ಕೇಳಿದರೆ, ಅಕ್ಷಯಾಂಬರವಾಗಿರ್ತಕ್ಕಂಥ ಅನಂತ ಅನಂತ ಶೀರೆಗಳನ್ನು ಕೊಟ್ಟ ಪರಮಾತ್ಮ ಕಾಪಾಡಿದ. ಅದು ಯಾಕೆ ಕಾಪಾಡಿದ ಅಂತ ಕೇಳಿದರೆ, ಯಾರೂ ಕಾಪಾಡಲಿಲ್ಲ ಆಕೆ. ಪರಮಾತ್ಮ ಅವಾಗ ದ್ರೌಪದಿ ಕೇಳ್ಕೋತಾ ಇದ್ದಾಳ, ಹೇ ಪರಮಾತ್ಮ, ನನ್ನ 5 ಮಂದಿ ಪತಿಯಂದ್ರು ಇದ್ರೂ ಕೂಡ ನನ್ನ ಕಾಪಾಡಲಿಲ್ಲ, ಭೀಷ್ಮ ದ್ರೋಣಾದಿಚಾರಿಗಳಿದ್ರೂ ಕೂಡ ನನ್ನ ಕಾಪಾಡಲಿಲ್ಲ, ನೀನು ಕಾಪಾಡಿದೆಲ್ಲ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ಪರಮಾತ್ಮ ಅಂತ ನಮಸ್ಕಾರ ಮಾಡಿದ್ದಂತೆ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ತಂಗಿ, ನಾನು ಕಾಪಾಡಿಲ್ಲ ನಾನು ನಿನ್ನ ಕಾಪಾಡಿಲ್ಲ, ನಿನ್ನ ಕಾಪಾಡಿದ್ದು ಯಾವುದು ಅಂತ ಕೇಳಿದರೆ, ನೀ ಮಾಡಿದ ಪುಣ್ಯನ ನೀನು ಕಾಪಾಡಿದ್ದು.
ನಾನೇನು ನಿನ್ನ ಕಾಪಾಡಿಲ್ಲ, ನಿನ್ನ ಯಾವುದು ಕಾಪಾಡಿ ಅಂತ ಕೇಳಿದರೆ ನೀ ಮಾಡಿದ ಪುಣ್ಯನ ನಿನ್ನ ಕಾಪಾಡೈತೆ ವಿನಃ ನನ್ನಿಂದ ಏನು ಸಾಧ್ಯ ಇಲ್ಲ ತಂಗಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದು ಯಾಕೆ ಯಾವಾಗ ಅಂತ ಕೇಳಿದರೆ ದ್ರೌಪದಿ ಸಣ್ಣವಳಿದ್ದಾಗ, ಅಂದರೆ 10-12 ವಯಸ್ಸಿನವಳಿದ್ದಾಗ ಏನಾಗಿತ್ತು ಅಂತ ಕೇಳಿದರೆ ತನ್ನ ಸಖಿಯರ ಜೊತೆ ಎಲ್ಲಿ ಹೋಗಿದ್ಲು, ಒಂದು ಯಮುನಾ ತೀರದ ನದಿಗೆ ಸ್ನಾನವನ್ನು ಮಾಡಲಿಕ್ಕೆ ಹೋಗಿರ್ತಾಳೆ. ಸ್ನಾನವನ್ನು ಮಾಡಲಿಕ್ಕೆ ಸಖಿಯರ ಜೊತೆ ಹೋದಾಗ ಏನಾಗಿತ್ತು ಅಂತ ಕೇಳಿದ್ರೆ ನದಿ ಒಳಗೆ ದುರ್ವಾಸ ಮಹರ್ಷಿಗಳು ಏನು ಮಾಡಿದ್ರಂತ, ಅವರು ಕೂಡ ಸ್ನಾನವನ್ನು ಮಾಡಲಿಕ್ಕೆ ಹೋಗಿದ್ರು. ಇವರು ಕೂಡ ತನ್ನ ಬಟ್ಟೆ ತೊಳಲಿಕ್ಕೆ ತನ್ನ ಸಖಿಯರ ಜೊಡನೆ ಯಾರು ಹೋಗಿದ್ರು ಅಂತ ಕೇಳಿದರೆ ದ್ರೌಪದಿ ಹೋಗಿರ್ತಾಳೆ. ಆವಾಗ ದ್ರೌಪದಿ ಆಗಿರ್ತಕ್ಕಂಥ ಬಾಲಕಿ ಹುಡುಗಿ ತನ್ನ ಸಖಿಯರ ಜೊತೆ ಹೋಗಿದ್ದಾಗ ಏನಾಗ್ತದೆ ಅಂತ ಕೇಳಿದರೆ ನೀರಿನೊಳಗಿರ್ತಕ್ಕಂಥ ಸ್ನಾನವನ್ನು ಮಾಡತಕ್ಕಂತಹ ಯಾವ ದುರ್ವಾಸ ಮುನಿಗಳನ್ನು ನೋಡಿ ಆಕೆಗೆ ಏನೋ ಒಂಥರ ಖುಷಿ ಆಯಿತು. ಮಹಾ ಸಾಧುಗಳಿದಾರ, ಮಹಾತ್ಮರಿದಾರ, ಅವ್ರ ದರ್ಶನ ಮಾಡಿಕೊಂಡು ಹೋಗಬೇಕಂತೇಳಿ ತನ್ನ ಸಖಿಯರ ಜೊತೆ ನದಿ ದಂಡೆಯಲ್ಲಿ ನಿಂದಿರ್ತಾಳ. ಅವರು ಮಹಾತ್ಮರು ಬಂದ ಕೂಡಲೇ ಅವ್ರು ನಮಸ್ಕಾರ ಮಾಡಿಕೊಂಡು ಹೋಗಬೇಕು. ಸಾಧು ದರ್ಶನಂ ಮಹಾಪುಣ್ಯಂ ಸ್ಪರ್ಶನಂ ಪಾಪನಾಶಂ ಕೋಟಿ ತೀರ್ಥಂ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಸಾಧುರು ದರ್ಶನ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ಮಹಾಪುಣ್ಯ ಆಗ್ತದೆ. ಸ್ಪರ್ಶನಂ ಪಾಪನಾಶನಂ ಅಂದರೆ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಪಾಪಣತಕ್ಕಂಥದ್ದು ನಾಶ ಆಗ್ತದಂತ. ಹಂಗೆ ಇಲ್ಲಿ ದ್ರೌಪದಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಮಹಾತ್ಮರನ್ನ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಹೋಗಬೇಕಂತ ಸಖಿಯರ ಜೊತೆ ನಿಂತ್ಕೊಂಡ್ಲು. ಎಲ್ಲಿ? ನದಿ ದಂಡಿ. ಅಲ್ಲಿ ಮಹಾತ್ಮ ಏನು ಮಾಡಿದ್ರು ಅಂತ ಕೇಳಿದ್ರು ಮುನಿಗಳು ಸ್ನಾನ ಮಾಡುವ ಸಂದರ್ಭದೊಳಗೆ ಕೌಪಿನ ನೀರೊಳಗಿಂದ ಬಿಚ್ಚಿಕೊಂಡು ಹೋಗಿಬಿಟ್ಟಿತ್ರಿ. ನೀರಿನ ಸೆಳೆತಕ್ಕೆ ಬಿಚ್ಚಿ ಹೋಗಿಬಿಟ್ಟಿತ್ತು. ಆವಾಗ ಅವ್ರು ಏನು ಅನ್ಕೊಂಡ್ರು, ಈ ಹೆಣ್ಮಕ್ಳೆಲ್ಲ ಸಣ್ಣ ಬಾಲಕಿಯರದಾರಲ್ಲ ಇವರೆಲ್ಲ ಹೋಗಬೇಕು, ಹೋದ ಮ್ಯಾಗ ನಾವು ಹೊರಗೆ ಬಂದು ಬಟ್ಟೆ ಹಾಕೊಂಡು ನನ್ನ ಕುಟೀರಕ್ಕೆ ಹೋಗ್ಬೇಕಂತ ಅವ್ರು ನೀರೊಳಗೆ ಅದಾರ, ಇವ್ರ ದರ್ಶನ ಮಾಡ್ಕೊಂಡ ಹೋಗ್ಬೇಕಂತ ದ್ರೌಪದಿ ನೀರಿನ ಅಂದರೆ ನದಿ ದಂಡಿನ ಅದಾಳ. ಹೆಂಗೆ ಮಾಡೋದು? ಅವರು ಬರಕ್ಕೆ ತಯಾರಿಲ್ಲ, ಇವ್ರು ಹೋಗಕ್ಕೆ ತಯಾರಿಲ್ಲ. ಆವಾಗ ಸೂಕ್ಷ್ಮವಾಗಿರ್ತಕ್ಕಂಥ ಮತಿ ಬುದ್ಧಿಯವಳು, ಮತಿ ಯಾರ್ದು? ದ್ರೌಪದಿದು. ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡು ಅವಾಗ ಕೇಳ್ತಾ ಇದ್ದಾಳ, ಸ್ವಾಮೀಜಿ, ಸಾಧುಗಳೇ, ಮಹಾತ್ಮರೇ, ನೀವು ಬರ್ರಿ ಹೊರಗಡೆ, ನಾನು ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ಕೂಗಿ ಕೇಳ್ತಾ ಇದ್ದಾಳ. ಅವಾಗ ಮಹಾತ್ಮರು ದುರ್ವಾಸರು ಹೇಳ್ತಾ ಇದ್ದಾರೆ, ಏನಪ್ಪ ಅಂತ ಕೇಳಿದರೆ, ತಾಯಿ ನನಗೆ ಏನಾಗ್ಯದ ಅಂತ ಕೇಳಿದರೆ ಬರುವಂಥ ಪರಿಸ್ಥಿತಿ ಒಳಗಿಲ್ಲ, ನೀವು ಹೋಗ್ರಿ, ನಾ ಆಮೇಲೆ ಬರ್ತೀನಿ ಅಂತ ಕೇಳಿದಾಗ ಅವಾಗ ದ್ರೌಪದಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಅರ್ಥ ಮಾಡಿಕೊಂಡ್ರು. ಸೂಕ್ಷ್ಮ ಬುದ್ಧಿ ಇತ್ತು, ಅರ್ಥ ಮಾಡ್ಕೊಂಡು ಏನು ಮಾಡಿದ್ಲು ಅಂತ ಕೇಳಿದ್ರೆ ಪೀತಾಂಬರ ಹುಟ್ಟಿದ್ರಿ, ರಾಜನ ಮಗಳ್ರಿ, ದೃಪದ ರಾಜನ ಮಗಳು ದ್ರೌಪದಿ. ಪೀತಾಂಬರ ಹುಟ್ಟಿದ್ದಲ್ಲ, ನಮ್ಮಂಥ ಸಾದಾ ಸೀರಾ ಬಟ್ಟೆ ಇದ್ದಿದ್ದಿಲ್ರಿ ಆಕಿನು. ಪೀತಾಂಬರ ಹುಟ್ಟಿದ್ದಲ್ಲ, ಪೀತಾಂಬರ ಶರಗವನ್ನು ಹರಿದು ಏನು ಮಾಡಿದ್ಲಂತ ನೀರೊಳಗೆ ಬಿಟ್ಲಂತ ಹೇಳಿರಿ. ಇದನ್ನು ತಗೊಂಡು ಕೌಪಿನವನ್ನಾಗಿ ಮಾಡ್ಕೊಂಡು ಹೊರಗೆ ಬರ್ರಿ, ನಾನು ನಿಮ್ಮ ದರ್ಶನ ಮಾಡ್ಕೊತೀನಿ ಮಹಾತ್ಮರೇ ಅಂತ ಕೇಳ್ಕೊಂಡಾಗ ಆ ಬಟ್ಟೆಯನ್ನು ಹರಿದು ಪೀತಾಂಬರವನ್ನು ಹರಿದು ಮಹಾತ್ಮರಿಗೆ ಬಿಟ್ಲು. ಆವಾಗ ಮಹಾತ್ಮರು ಏನು ಮಾಡಿದ್ರಂತೆ, ಕೌಪಿನವನ್ನಾಗಿ ಮಾಡಿಕೊಂಡು ಹೊರಗೆ ಬಂದು ನಿಂತರು. ಆವಾಗ ತಾಯಿ ದ್ರೌಪದಿ ಆಗಿರ್ತಕ್ಕಂಥವಳು ದರ್ಶನವನ್ನು ಮಾಡ್ಕೋತಾಳು ಸಖಿಯರ ಜೊತೆ. ದರ್ಶನವನ್ನು ಮಾಡಿಕೊಂಡಾಗ ಆ ಮಹಾತ್ಮ ದುರ್ವಾಸ ಮುನಿಗಳು ಹೇಳ್ತಾ ಇದ್ದಾರ, ತಾಯಿ ನೀನು ಅಂತಿಂಥ ಕೆಲಸ ಮಾಡಿಲ್ಲವ, ನನ್ನ ಮಾನವನ್ನು ನೀ ಕಾಪಾಡಿ, ನನ್ನ ಮರ್ಯಾದೆಯನ್ನು ನೀನು ಕಾಪಾಡಿ ಅಲ್ಲ, ನಿನಗೊಂದು ಅಂಥ ಸಂದರ್ಭದೊಳಗೆ, ನಿನ್ನ ಮಾನ ಹಾನಿ ಆಗುವಂಥ ಸಂದರ್ಭದೊಳಗೆ, ನಿನ್ನ ಮಾನ ಭಂಗ ಆಗುವಂಥ ಸಂದರ್ಭದೊಳಗೆ ನೀ ಏನು ಬಟ್ಟಿನಷ್ಟು ಅರ್ಬಿ ಕೊಟ್ಟಿಯಲ್ಲ, ಅದು ಬೆಟ್ಟದಟ್ಟವಾಗಿ ಅಕ್ಷಯ ಆಂಬರವಾಗಿ ನಿನಗೆ ಬಂದು ಕಾಪಾಡಲಿ ಅಂತ ಆಶೀರ್ವಾದ ಮಾಡಿದ್ದು ದುರ್ವಾಸ ಮುನಿಗಳು. ಆಯಿತು, ಇದು ಯಾಕೆ ಅಂತ ಕೇಳಿದ್ರೆ ಹಿಂದೆ ಸಣ್ಣವಳಿದ್ದಾಗ ಮಾಡಿದ್ದಂತ ಏನಾಗಿತ್ತು ಆಕಿಗೆ? ಕೃಷ್ಣ ಬಂದ ಕಾಪಾಡಿದ.
ಹಂಗ ಇಲ್ಲಿ ಏನಾಗ್ತದ ಅಂತ ಕೇಳಿದರೆ ನಾವು ಮಾಡಿದ ಪುಣ್ಯನ ನಮ್ಮನ್ನು ಕಾಪಾಡ್ತದ ವಿನಃ ಯಾರಿಂದಲೂ ಕಾಪಾಡೋಕ್ಕಾಗಲ್ಲ. ಯಾರಿಂದಲೂ ಯಾರು ತಂದೆ ತಾಯಿ ಬಂಧು ಬಳಗ ಅಣ್ಣತಮ್ಮರು ಯಾರು ಏನೂ ಕಾಪಾಡಂಗಿಲ್ರಿ. ಸಾಕಷ್ಟು ಐಶ್ವರ್ಯ ಐತಂದ್ರೂ ಕೂಡ ನಮ್ಮ ದುಡ್ಡು ನಮ್ಮನ್ನು ಕಾಪಾಡಂಗಿಲ್ಲ. ನಮ್ಮ ಮನೆ ಐತಂದ್ರೂ ಮನೆ ಮ್ಯಾಗ ಮನೆ ಕಟ್ಟಿವಂದ್ರೂ ಯಾರು ಯಾವ ಮನಿನೂ ನಮ್ಮ ರಕ್ಷಣೆ ಮಾಡಂಗಿಲ್ಲ. ಎಷ್ಟು ಮಂದಿ ಕೆಲವೊಬ್ರು ಅಂದಿರ್ತಾರೆ, ನನ್ನ ತಲೆ ತುಂಬ ಬಳಗೈತಿ ಅಂತಿರ್ತಾರೆ. ನನ್ನ ತಲೆಯೊಳಗೆ ಕೂದೆಷ್ಟದವಲ್ಲ ಅಷ್ಟು ನನಗೆ ಬಳಗೈತಿ ಅಂತಿರ್ತಾರೆ. ಆದ್ರೆ ಆ ಹೊತ್ನ್ಯಾಗ ಗೊತ್ತಾಕೈತ್ರಿ. ಯಾವ ಹೊತ್ನ್ಯಾಗ ರೀ? ಅಂಥ ಸಂದರ್ಭ ಬಂದಾಗ ಕಷ್ಟ ಬಂದಿರಬೇಕು, ಎಲ್ಲ ಐಶ್ವರ್ಯ ಹೋಗಿರಬೇಕು, ಬರಬಾರ್ದ ರೋಗ ಬಂದಿರಬೇಕು. ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ ಯಾರು ಕಾಪಾಡ್ತಾರೋ ಅವಾಗ ಗೊತ್ತಾಗತ್ತೆ. ಹಂಗೆ ಏನಾಗ್ತದೆ ಅಂತ ಕೇಳಿದ್ರೆ ನಾವು ಮಾಡಿದ ಪುಣ್ಯನ ನಮ್ಮನ್ನು ಕಾಪಾಡ್ತದೆ ವಿನಃ ಯಾರ ಪುಣ್ಯನೂ ನಮ್ಮನ್ನು ಕಾಪಾಡಂಗಿಲ್ಲ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಚೋರದಿಂದ ಕಾಪಾಡ್ತದೆ ಅಂದ್ರೆ ಕಳ್ಳರಿಂದ ಕಾಪಾಡ್ತದೆ. ಕಳ್ಳರಿಂದ ಕಾಪಾಡ್ತದೆ ಯಾವುದು ಪುಣ್ಯ? ಚೋಳ ವಿಷ ಭೂತಾದಿಗಳಿಂದ ಕಾಪಾಡ್ತದೆ ನಮ್ಮ ಪುಣ್ಯ. ಹೌದಿಲ್ರಿ? ಚೋರರಿಂದ ಹೆಂಗೆ ಕಾಪಾಡ್ತದೆ ಅಂತ ಕೇಳಿದ್ರೆ ನಮ್ಮ ಇಬ್ರಾಹಿಂ ಸುತಾರ್ ಅವರು ಭಾಳ ಚಂದ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಭಾಳ ಚಂದ. ಹಿಂಗ್ರ ಇಬ್ಬರ ಗಂಡ ಹೆಂಡತಿ ಇದ್ರು. ಆಗರ್ಭ ಶ್ರೀಮಂತಿದ್ದ. ಅವನ ಹೆಂಡತಿ ಆಕೆ ಕೂಡ ಆಗರ್ಭ ಶ್ರೀಮಂತರ ಮನೆಯಿಂದ ಬಂದವಳು. ಆದರೂ ಕೂಡ ಆಕೆ ಹಿಂದೆ ಏನಿತ್ತು ಅಂತ ಕೇಳಿದರೆ ಮನೆಯೊಳಗೆ ಸಣ್ಣವಳಿದ್ದಾಗ ಶಾಸ್ತ್ರ ಸಂಸ್ಕಾರ ಇತ್ತು. ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನತಕ್ಕಂಥದ್ದು ಮಾಡಬೇಕು ಅನ್ನತಕ್ಕಂತಹ ಸಂಸ್ಕಾರ ಇದ್ರಿ ಆ ತಾಯಿಗೆ. ಆದರೆ ಈ ಗಂಡನಿಗೆ ಮಾತ್ರ ಇದ್ದಿದ್ದಿಲ್ರಿ. ಅವೆಲ್ಲ ಆಗರ್ಭ ಶ್ರೀಮಂತ ಇದ್ದ. ಇದ್ರೂ ಕೂಡ ಸಂಸ್ಕಾರ ದಾನ ಧರ್ಮ ಪುಣ್ಯ ಪರೋಪಕಾರ ಪುಣ್ಯ ಮಾಡಬೇಕು ಪುಣ್ಯ ಗಳಿಸ್ಬೇಕು ಅಂತ ಯಾವುದೂ ಏನು ಇದ್ದಿದ್ದಿಲ್ಲ. ಅವನು ಹೆಂಗಪ್ಪ ಅಂತ ಕೇಳಿದ್ರೆ ಬಡ್ಡಿ ಆಡ್ತಿದ್ರಿ. ಬಡ್ಡಿ ಆಡೋದು ಹೆಂಗೆ ಬಡ್ಡಿ ಅಂತ ಕೇಳಿದ್ರೆ ಬಡ್ಡಿ ಕೊಡಲಿಲ್ಲ ಅಂದರೆ ಮತ್ತೆ ಬಡ್ಡಿಗೆ ಮಹಾ ಬಡ್ಡಿ ಚಕ್ರ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಬಡ್ಡಿ ಹಚ್ಚಿ ಬಡ್ಡಿ ಆಡ್ತಿದ್ದ. ಅಕಸ್ಮಾತ್ ಅವರು ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಅವರು ಒಲಿ ಒಳಗೆ ನೀರು ಸುರಿ ರೊಕ್ಕ ಇಸ್ಕೊಂಡ್ಬರ್ತಿದ್ದಂತ್ರಿ. ನಾವು ಅಷ್ಟೊಂದು ಕಠೋರವಾಗಿರ್ತಕ್ಕಂಥ ಮನುಷ್ಯ ಜಿಪುಣ ಸಾಹುಕಾರ ಇದ್ದ. ಹಿಂಗೆ ಒಂದಿನ ಏನಾಗಿತ್ತು ಅಂತ ಕೇಳಿದ್ರೆ ಆ ಸಾಹುಕಾರ ಬಡ್ಡಿ ಆಡಕ್ಕೆ ಹೋಗಿದ್ರಿ. ಸಾಹುಕಾರ ಬಡ್ಡಿ ಆಡುವಂಥ ಆಡಕ್ಕೆ ಹೋದ ಸಂದರ್ಭದೊಳಗೆ ತಾಯಿ ಒಬ್ಬಕ್ಕೆ ಇದ್ಲ. ಆದ್ರೆ ಆಕೆಗೆ ಏನು ಅವಕಾಶ ಕೊಟ್ಟಿದ್ದಿಲ್ಲ. ಕೀಲಕ್ಕಿ ಕೈಯಾಗ ರೊಕ್ಕದ ಟಿಜ್ರಿ ಕೀಲಿ ಗಂಡನ ಕೈಯಾಗ ಏನಿದ್ರು ಅಡುಗೆ ಮನೆ ಅಷ್ಟ ಆಕಿ ಕೈಯಾಗ್ರಿ. ಆದರೂ ಗಂಡನ ಮಾತು ಮೀರೋ ಹಂಗಿಲ್ಲ. ಗಂಡ ಹೇಳಿದ್ದನ್ನೇ ನಡಿಬೇಕು. ಪತಿ ಧರ್ಮ ಪಾಲಿಸೋದು ಹೆಂಡತಿ ಧರ್ಮ. ಹಂಗೆ ಇಲ್ಲಿ ಏನಾಗಿತ್ತು ಅಂತ ಕೇಳಿದರೆ ಕೀಲಿ ಕೈ ಎಲ್ಲ ಅವನ ಕೈಯೊಳಗಿತ್ತು ಅಲ್ಲ. ಹೆಂಗೆ ಮಾಡಬೇಕು? ಈಗಾದ್ರೆ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿದವಳು ಮತ್ತು ಶಾಸ್ತ್ರವಂತಳು ಸಂಸ್ಕಾರವಂತಳು ಶಾಸ್ತ್ರ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿದಂಥವಳು ತನ್ನ ತವರು ಮನೆಯೊಳಗೆ. ಆದರೂ ಏನು ಮಾಡೋಕ್ಕಾಗಲ್ಲ. ಗಂಡನ ಮನೆಯೊಳಗೆ ಹಿಂಗೆ ಒಂದು ಚಿಂತೆ ಮಾಡ್ಕೊತ ಕುಂತಿದ್ದ. ಏನೋ ಒಂದು ವಿಚಾರ ಮಾಡ್ಕೊತ ಕುಂತಿದ್ದ. ನನ್ನ ಗಂಡಗೆ ಇಂಥದ್ದು ಯಾಕೆ ಬುದ್ಧಿ ಬಂತು, ನನ್ನ ಗಂಡ ಯಾಕೆ ಹಿಂಗದಾನ ಅಂತ ವಿಚಾರ ಮಾಡ್ಕೊತ ಕುಂತಿದ್ದಂತ. ಅಂದ ಸಂದರ್ಭದೊಳಗೆ ಒಬ್ಬ ಮಹಾತ್ಮ ಬಂದು ಏನು ಮಾಡ್ತಾನಂತ ಕೇಳಿದರೆ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಕೇಳಿದಾಗ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ಯಪ್ಪ ನನಗೆ ಕೊಡಲಿಕ್ಕೆ ದುಡ್ಡು ಅದು ಇದು ಏನೂ ಇಲ್ಲ, ನನ್ನ ಗಂಡ ಏನೂ ಕೊಡೋಂಗಿಲ್ಲ, ನಾನು ನನ್ನ ಇರೋದು ಮಾತ್ರ ಕೊಡ್ತೀನಿ ಬಾ ಅಂದಾಗ ಆ ಸಾಧು ಮಹಾತ್ಮ ಅಂತ ಹೇಳ್ತಾನಂತೆ, ನನಗೆ ದುಡ್ಡು ಬಂಗಾರ ಬೇಳೆ ಏನೋ ಬೇಡ ತಾಯಿ, ಹೊಟ್ಟೆಸ್ತದ, ಒಂದು ರೊಟ್ಟಿ ಕೊಟ್ಟರೆ ಸಾಕು ಅಂದ. ಒಂದು ರೊಟ್ಟಿ ಕೊಟ್ಟರೆ ಸಾಕು ಅಂದ. ಅವಾಗ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದರೆ ಒಳಗೆ ಕರ್ಕೊಂಡು ಹೋಗಿ ಕೂಡ್ರಿಸಿ 4 ರೊಟ್ಟಿ ಕೊಟ್ಲದು. 4 ರೊಟ್ಟಿ ಕೊಟ್ಟು ಮತ್ತೆ ಮೇಲೆ ನಾವು ಏನೇನು ಬೇಡ್ತಾನೆಲ್ಲ ಊಟಕ್ಕೆ ಬಡಿಸಿದ್ಲು. ಹೊಟ್ಟೆ ತುಂಬ ತಿಂದ ಮಹಾತ್ಮ. ಹೊಟ್ಟೆ ತುಂಬ ತಿಂದ ಅವಾಗ ಏನು ಆನಂದ ಆಯ್ತು ರೀ. ಆನಂದ ಆಯಿತು ಸಾಧು ಮಹಾತ್ಮನಿಗೆ. ತಾಯಿ ಹೇಳ್ತಾನಂತ, ತಾಯಿ ನನಗೆ ಹೊಟ್ಟೆ ಹಸಿದಿತ್ತು, ಎಲ್ಲಿ ಕೇಳಿದರೆ ಯಾರು ಒಂದು ತುತ್ತು ಪ್ರಸಾದ ಕೊಟ್ಟಿದ್ದಿಲ್ಲ, ಬಹಳ ಆನಂದ ಆತ ತಾಯಿ, ನೀನು ಸದಾ ಸೌಭಾಗ್ಯವತಿಯಾಗು, ನೀನು ಸದಾ ಸುಮಂಗಲಿಯಾಗುವಂತ ಆಶೀರ್ವಾದ ಮಾಡಿ ಹೋಗಿಬಿಟ್ಟ. ಆಶೀರ್ವಾದ ಮಾಡಿ ಹೋಗಿಬಿಟ್ಟ. ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸಾಹುಕಾರ ಏನು ಮಾಡಕ್ಕೆ ಹೋಗಿದ್ರಿ, ಬಡ್ಡಿ ರೊಕ್ಕ ಎಸ್ಕೊಂಬರಕ್ಕೆ ಹೋಗಿದ್ದ. ಏನು ಮತ್ತೊಂದಳಿಗೆ ಅವ್ನು ಇದ ಕೆಲಸ ರೀ.
ಹೊತ್ತು ಏರಿತಂದ್ರೆ ಜಳಕ ಮಾಡೋದು, ಪೂಜೆ ಮಾಡ್ಕೊಂಡು ಹೋಗಿಬಿಡೋದ್ರಿ ಅವ್ನ ಕೆಲಸ. ಬಡ್ಡಿಗೆ ರೊಕ್ಕ ಸಾಲ ಬಡ್ಡಿ ಅಂತ ಕೊಡೋದು, ಬಡ್ಡಿ ಇಸ್ಕೊಳ್ಳೋದು. ಹಿಂಗೆ ಬಡ್ಡಿ ಇಸ್ಕೊಳಕ್ಕೆ ಹೋಗಿದ್ದ. ಎಷ್ಟೋ ಮಂದಿನ ಒಲೆಯೊಳಗೆ ನೀರು ಸುರಿದು ಬಡ್ಡಿ ಇಸ್ಕೊಂಡು ಬರ್ತಿದ್ದ. ಸಾಕಷ್ಟು ಬಡ್ಡಿಗಳನ್ನು ಕೊಟ್ಟಿದ್ರು. ಒಂದು ಗಂಟು ಕಟ್ಟಿದ್ದ. ಗಂಟು ಕಟ್ಟಿ ಇಟ್ಕೊಂಡು ಬರಾಕತ್ತಿದ್ದ. ದೊಡ್ಡ ಕಾಡ್ರಿ ಅದು. ಕಾಡಿನೊಳಗೆ ಹಾದು ಬರುವಾಗ ಏನಾಗಿತ್ತು ಅಂತ ಕೇಳಿದ್ರೆ 4 ಮಂದಿ ಕಳ್ರಿ ಅವರು. 4 ಮಂದಿ ಕಳ್ರಿ ಏನು ಮಾಡಿದ್ರಂತ ಇವನ ಮೇಲೆ ಕಣ್ಣಿಟ್ಟಿದ್ರಿ ಅವರು. ಇವೆಲ್ಲ ಮಂದಿ ಬಡ್ಡಿ ಆಡ್ತಾನಲ್ಲ, ಸಾಕಷ್ಟು ದುಡ್ಡು ಗಳಿಸ್ಯಾನ, ಮಂದಿ ಕೈಯೊಳಗಿನ ಬಡ್ಡಿ ಇಸ್ಕೊಂಡು ಇವು ಬಡ್ಡಿ ಆಡ್ತಾನ, ಇದರಿಂದ ಶ್ರೀಮಂತ ಆಗ್ಯಾನ, ಇವನೊಂದು ಮಜಾ ಮಾಡಬಿಡ್ಬೇಕಂತ ಪ್ಲ್ಯಾನ್ ಹಾಕಿ 4 ಮಂದಿ ಕಳ್ರಿ ಏನು ಮಾಡಿದ್ರಿ, ಪ್ಲ್ಯಾನ್ ಹಾಕಿ ಒಂದು ಗಿಡದ ಒಂದು ನೆರಳಿಗೆ ಮ್ಯಾಲ ಕೂತಿದ್ರಿ. ಹೆಂಗಾರ ಮಾಡಿ ಇವನ್ನ ಇದು ಮಾಡ್ಬೇಕು, ಅವನ ಕೈಯೊಳಗಿನ ದುಡ್ಡಲ್ಲಿ ಇಸ್ಕೋಬೇಕಂತೇಳಿ. ಹಿಂಗೆ ಬರ್ತಿದ್ದ. ಗಂಟು ಹಿಡ್ಕೊಂಡ ಬರುವಾಗ 4 ಮಂದಿ ಕಡ್ರು ಮುತ್ತಿಗೆ ಹಾಕಿಬಿಟ್ರು. ಯಾರನ್ನ? ಬಡ್ಡಿ ಆಡೋ ಸಾವುಕಾರನ್ನ. ಮತ್ತು ಯಾರ ಬಡ್ಡಿ ಆಡೋರಿದ್ರೆ ತಪ್ಪು ತಿಳಿಬೇಡ್ರಪ್ಪ. ಮತ್ತು ಬಡ್ಡಿ ಆಡೋ ಸಾವುಕಾರನ ಮುತ್ತಿಗೆ ಹಾಕಿಬಿಟ್ರು. ಮುತ್ತಿಗೆ ಹಾಕಿದಾಗ ಅವನು ಹೇಳ್ತಾನ, ಯಾಕೆ ನನ್ಯಾಕೆ ತಡಿದ್ರಿ ಅಂತ ಕೇಳಿದಾನ. ನೀ ಯಾರ್ಯಾರ ಮನೆ ಎಷ್ಟೆಷ್ಟು ಮರಗಿಸಿ ಯಾರ್ಯಾರ ದುಡ್ಡು ಕೊಟ್ಟು ಎಷ್ಟೆಷ್ಟು ದುಡ್ಡು ಅವನಿಸ್ಕೊಂಡು ಅವನ್ನೆಲ್ಲ ನಮಗೆ ಕೊಡು ಅಂತ ಕೇಳಿದ್ರು ಅವರು. ಕೊಡ್ತಾನೇನ್ರಿ ಅವ ಎಂದರ? ಕೊಡೋದಿಲ್ಲ. ನಾ ಕೊಡೋದಿಲ್ಲ. ನಾ ಕಷ್ಟಪಟ್ಟು ಸಾಲ ಕೊಟ್ಟು ಬಡ್ಡಿ ಇಸ್ಕೊಂಡೀನಿ. ಬಡ್ಡಿಗೆ ಬಡ್ಡಿ ಹಚ್ಚಿ ಮಹಾ ಬಡ್ಡಿ, ಚಕ್ರ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಹಚ್ಚಿ ನಾ ರೊಕ್ಕ ಇಸ್ಕೊಂಬಂದೀನಿ. ನಿಮಗೆ ಯಾಕೆ ಕೊಡಬೇಕು ಅಂದ. ನೀವು ಕೊಡಲಿಲ್ಲ ಅಂದ್ರೆ ನಾವು ಬಿಡೋರಲ್ರು ಅಂದ್ರವ್ರು. ಯಾರೋ ಕಳ್ರು ಬಿಡಂಗಿಲ್ಲ ಅಂತ ಹೇಳ್ತಾರೆ. ನಾ ಕೊಡಂಗಿಲ್ಲ ಅಂತ ನೀವು ಹೇಳ್ತಾನೆ, ನಾ ಬಿಡಂಗಿಲ್ಲ ಅಂತ ನಾವು ಹೇಳ್ತಾನೆ. ಅವಾಗ ಸಾಮೋಪಾಯದಿಂದ ಹೇಳ್ತೀವಿ. ಹೇಳಿದ್ರಿ ಕೇಳಿಲ್ಲ ಅಂದ್ರೆ ನೀನು ಹೊಡಿತೀವಿ ಅಂತ ಕೇಳಿ ದಬ್ಬಾಣಿಕೆ ಹಾಕಿದ್ರಿ ಅವರು. ಯಾಕಂದ್ರೆ ಅವರು ಅಷ್ಟಿಷ್ಟಾಗೆ ಬಂದಿರ್ತಾರೆ. ಎಲ್ಲ ಅಷ್ಟು ಕಳೆತನ ಮಾಡ್ಬೇಕಂದ್ರೆ ಅಷ್ಟು ಧೈರ್ಯದಿಂದ ಬರಂಗಿಲ್ರಿ. ಪ್ರತಿಯೊಂದು ಆಯುಧ ಅವ್ರ ಕಡೆ ಇರ್ತಾವ. ಅಷ್ಟು ಧೈರ್ಯ ತಾಕತ್ತಿರ್ತದೆ ಅಂತ ಕಳ್ತನ ಮಾಡಕ್ಕೆ ಕಲ್ತಿರ್ತಾರೆ ಅವರು. ಹಂಗೆ ಇಲ್ಲಿ ಏನಾಗಿತ್ತು ರೀ, ಸಾಮೋಪಾಯದಿಂದ ಹೇಳಿಲ್ಲ ಅಂದ್ರೆ ಕೇಳಿಲ್ಲ ಅಂದ್ರೆ ಏನು ಮಾಡ್ತೀವಿ, ನೀನು ಹೊಡಿತೀವಿ ಅಂದ್ರೆ. ಅವಾಗ ಹೇಳ್ತಾ ಇದ್ದಾನ, ಚಮಡಿ ದುಂಗ ಮದರ್ ದಮಡಿ ದುಂಗ ಅಂದ್ರೆ ಮೈಯೊಳಗಿನ ಚರ್ಮ ಕೊಡ್ತೀನಿ ವಿನಃ ನೀನು ದುಡ್ಡು ಕೊಡಂಗಿಲ್ಲ ಅಂದದು. ನೋಡ್ರಿ ಹೆಂಗೈತಿ. ನನ್ನ ಮೈಯೊಳಗಿನ ಚರ್ಮ ತಕ್ಕೋರಿ ಪರಂತು ಆದ್ರೆ ನಾನು ದುಡ್ಡು ಕೊಡಂಗಿಲ್ಲ. ಅವ್ನು ಪ್ರಾಣ ಬೇಕಾಗಿಲ್ರಿ, ಅವ್ನು ದುಡ್ಡು ಮಾತ್ರ ಬೇಕು. ಕೇಳಿಲ್ರಿ. 1 ಸತಿ ಹೇಳಿದ್ರು, 2 ಸತಿ ಹೇಳಿದ್ರು, 100 ಸತಿ ಹೇಳಿದ್ರೆ ಕೇಳಿಲ್ಲ. ಅವಾಗ ಏನು ಮಾಡಿದ್ರಂತ ಹೊಡೆಯಾಕತ್ತಿದ್ರಂತ್ರಿ. ಯಾರನ್ನ? ಆ ಬಡ್ಡಿ ಆಡ್ತಕ್ಕಂಥ ಸಾವುಕಾರನ್ನ ದಬ್ಬ ಕೆಡಿ ಬಡಿಯಾಕತ್ತಿದ್ರು. ಅವಾಗ ಏನು ಮಾಡಿದ ಅಂತ ಕೇಳಿದ್ರೆ ಆ ರೊಕ್ಕದ ಗಂಟನ್ನ ಹೊಟ್ಟಿ ಬಡ್ಡೆ ಹಾಕೊಂಡು ಡಬ್ಬ ಬಿದ್ದತ್ರಿ. ಆ ಗಂಟ ಹೊಟ್ಟಿ ಬಡ್ಡೆ ಹಾಕೊಂಡು ಡಬ್ಬ ಬಿದ್ದು ಏನು ಮಾಡಿದ್ರ ಅಂತ ಕೇಳಿದ್ರೆ ಅವ್ರು ಹೆಂಗೆ ಬಡಿಯಾಕತ್ತಿದ್ರಂದ್ರೆ ಅವಾಗ ಕುಸ್ಬಿ ಬಡಿತಿದ್ರಿ. ಹಿಂದಕ್ಕೆ ಕುಸ್ಬಿ ಬಡಿತಿದ್ರು, ಗೊತ್ತೇ? ರಮ್ 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 ಅಂತ ಕುಸ್ಬಿ ಬಡಿತಿದ್ರಲ್ಲ, ಹಂಗೆ ಬಡಿಯಾಕೆ ಹತ್ತಿದ್ರಿ. ಬಡಿಯಾಕೆ ಹತ್ತಿದಾಗ ಏನಾಯ್ತು, ಎಷ್ಟು ಬಡಿತಾರ ಆದ್ರೆ ಅವಾಗ ಮಾತ್ರ ಪೆಟ್ಟು ಬೀಳೋಲು ಅವಂತ ನನ್ನಾದ್ರೆ ಇಷ್ಟು ಬಡಿತಾರ, ಇಷ್ಟು ಸೌಂಡ್ ಕೇಳ್ತದೆ, ನನಗೆ ಒಂದು ಏನು ಪೆಟ್ಟೆ ಬೀಳೋದಲ್ಲ. ಏನೈತೆ ಹಗುರ್ಗ ಗೋಲ್ ಮ್ಯಾಗ ಐತಿ, ವಾರಣಿಲಿ ಮ್ಯಾಗ ನೋಡಿದತ್ರಿ. ಮ್ಯಾಗ ನೋಡ್ತಾನ ಹೆಂಗೆ ಬಡಿತಾರ ಹಂಗೆ ಆ ಬಡಗಿಗೆ ರೊಟ್ಟಿ ತಟಸ್ಸಾಗತ್ತಾವ್ರಿ. ರೊಟ್ಟಿ ತಟಸ್ಸಾಗತ್ತ. ರೊಟ್ಟಿ ಬಂದ ಎದಕ್ಕೆ ಬಡಗಿಗೆ ಬಂದು ತಟಸ್ತಕ್ಕವಲ್ಲ. ಎಷ್ಟು ಪೆಟ್ಟು ಬಡಿದ್ರು ರೊಟ್ಟಿಗೆ ಬಡಿತಾವ ವಿನಃ ಆ ಬಡ್ಡಿ ಆಡೋ ಸಾವುಕಾರಿಗೆ ಪೆಟ್ಟಿ ಬೀಳುವಲ್ಲ. ಎಷ್ಟು ಬಡಿತಾರ, ಬಡಿದ್ರು ಸಾಕಾಯ್ತು ಅವ್ರಿಗೆ. ಯಾರಿಗೆ? ಕಳ್ರಿ. ಬಡಿದು ಸಾಕಾಗಿ ಏನಂದ್ರಂತ, ಅಲ್ಲೋ ಮರ ಇಷ್ಟೆಲ್ಲ ಬಡಿತೀವಿ, ಇವಾಗೇನು ಹೈಕು ಅನ್ನುವಲ್ಲ, ಹುಯ್ಕು ಅನ್ನುವಲ್ಲ, ಉಸ್ಸು ಅನ್ನುವಲ್ಲ, ಹಸ್ಸು ಅನ್ನುವಲ್ಲ, ಇದೇನು ದೆವ್ವ ಐತೋ ಭೂತ ಐತೋ ಮರ ಎಂದು ಬಿಟ್ಕೊಟ್ಟು ಓಡಿಬಿಟ್ರದು. ಬಿಟ್ಕೊಟ್ಟು ಓಡಿದಾಗ ಅವ್ರು ಆ ಕಾಡಿ ಹೊಡಿದ್ರು, ಈ ಕಾಡಿ ಹೊಡಿದ ಗಂಟೆ ತಗೊಂಡು ಎಲ್ಲಿ ಓಡಿ ಬಂದ, ಸಾಧ್ನೋ ಎದ್ನೋ ಬಿದ್ದೋ ಅಂತ ಹೆಂತಿಗೆ ಮನೆಗೆ ಬಂದ. ಹೆಂತಿದ್ದಲ್ಲಿ ತೆಗಿ, ಬಾಗ್ಲ ತೆಗಿ, ಮೊದಲು ಬಾಗ್ಲ ತೆಗಿ, ನಾ ಸಾಯ್ತಿದ್ನೆ, ಬಾಗ್ಲ ತೆಗಿ ಮೊದಲು ಅಂತ ಕೇಳ್ತಾನಂತ ಹೆಂತಿ. ಅವಾಗ ಅಡ್ರಾಶಿ ಬಂದ ಧರ್ಮಪತ್ನಿ ಕದ ತೆಗಿತಾಳ. ಯಾಕ್ರಿ ಹಿಂಗ್ಯಾಕೆ ಮಾಡ್ತೀರಿ, ಏನಾಗ್ಯದ ನಿಮ್ಗಂತ ಹೆಂತ ಕೇಳ್ತಾಳೆ. ಇಲ್ಲೋ ಮಾರಾಯ, ನಾ ಉಳ್ದಿದ್ದ ಹೆಚ್ಚಿಂದದ, ಲಗುಟ್ಟ ಕದ ತೆಗಿ, ಲಗುಟ್ಟ ನನಗೆ ನೀರು ಕೊಡು, ನನಗೆ ಇವತ್ತು ಉಳ್ದಿದ್ದ ಹಾಡ್ದೈತಿ ಅಂತ ಹೇಳ್ತಾನೆ ಹೆಂಡತಿಗೆ. ಅವಾಗ ಏನಾಯಿತು ಎಲ್ಲವನ್ನ ಹೇಳ್ತಾನೆ ಹೆಂಡತಿ. ಹಿಂಗೆ ನಾನು ಬಡ್ಡಿ ಇಸ್ಕೊಂಡು ಬರಾಕತ್ತಿದ್ದೆ ದಾರಿ ಒಳಗೆ, 4 ಮಂದಿ ಕಡ್ರು ಏನು ಮಾಡಿದ್ರು, ನನಗೆ ದುಡ್ಡು ಕೊಡೋದ್ರು ನಾ ಕೊಡೋದಿಲ್ಲ ಅಂದೆ. ಅವಾಗ ನನ್ನ
ಹಾಕಿ ಬಡಿಯಾಕತ್ತಿದ್ರು. ನಾ ಗಂಟು ದಬ್ಬ ಹಾಕೊಂದು ದಬ್ಬ ಬಿದ್ದೆ. ಇಷ್ಟು ಬಡಿಯಾಕತ್ತಿದ್ರಲ್ಲ, ನನಗೆ ಒಂದು ಪೆಟ್ಟು ಬೀಳಿಲ್ಲ. ಇದ್ಯಾಕೆ ಹಿಂಗೆ ಆಗ್ತದಂತ ಮ್ಯಾಗ ನೋಡ್ತೀನಿ, ಎದ್ದ 4 ರೊಟ್ಟಿ ತಟಸ್ಥಾಗಕತ್ತವ. ಅದಕ್ಕೆ ಇದೇನು ಆಶ್ಚರ್ಯ ಆಗೈತೆ ನನಗೆ ಅಂತ ಹೆಂಡತಿಗೆ ಹೇಳ್ತಾನೆ ಆದ ಸನ್ನಿವೇಶವನ್ನು. ಆವಾಗ ಹೆಂಡತಿ ಹೇಳ್ತಾಳ, ಅಲ್ಲ ರೀ, ನೀವು ಒಂದಿನೂ ನನಗೆ ದಾನ ಧರ್ಮ ಮಾಡಲಿಕ್ಕೆ ನನಗೆ ಅಧಿಕಾರ ಕೊಡಲಿಲ್ಲ. ನಿಮ್ಮ ತುಡುಗಿಲೆ 4 ರೊಟ್ಟಿ, ಒಬ್ಬ ಮಹಾತ್ಮ ಬಂದಿದ್ದಲ್ಲ, ಒಬ್ಬ ಮಹಾತ್ಮನಿಗೆ 4 ರೊಟ್ಟಿ ಕೊಟ್ಟು ಅವನು ಹೊಟ್ಟೆ ತುಂಬ ಊಟ ಮಾಡಿಸಿದ್ದೀನಿ. ಅದ ನೋಡ್ರಿ ನಿಮ್ಮನ್ನು ಕಾಪಾಡಿದ್ದು ಅಂತ ಗಂಡನಿಗೆ ಹೇಳ್ತಾಳೆ. ಗಂಡನಿಗೆ ಹೇಳ್ತಾಳಲ್ಲ, ಅವಾಗ ಅವನಿಗೆ ಏನಾಯ್ತು ಅಂತ ಕೇಳಿದ್ರೆ ಮನವರಿಕೆ ಆಯಿತು. ಇಷ್ಟೊಂದು ದಾನ ಮಾಡೋದ್ರಿಂದ, ಪುಣ್ಯ ಮಾಡೋದ್ರಿಂದ, ಇಂಥ ಪುಣ್ಯ ಮಾಡೋದ್ರಿಂದ ಏನಾಗ್ತು, ನನ್ನ ಜನ್ಮ ಉಳಿತು, ನನ್ನ ಪ್ರಾಣ ಹೋಗ್ತಿತ್ತಲ್ಲ, ನನ್ನ ಪ್ರಾಣ ಇವತ್ತಿಗೆ ಉಳಿತು. ಇವತ್ತಿಗೆ ನೀ ಏನು ಮಾಡು, ಇಂದಿಗೆ ನನ್ನ ಟೆಜ್ರಿ ಕೀಲಿಕ ನಿನಗ ಅಂತೇಳಿ ಕೀಲಿಕ ಕೊಟ್ಟತ್ರಿ. ನೀ ಇಂದಿಗೆ ದಾನಾರ ಮಾಡು, ಧರ್ಮಾರ ಮಾಡು, ಪುಣ್ಯಾರ ಮಾಡು, ಏನಾರ ಮಾಡು, ಇಂದಿಗೆ ಈ ಟೆಜ್ರಿ ಕೀಲಿಕ ನಿನಗಂತ ಕೀಲಿಕ ಕೊಟ್ಟು ಬಿಟ್ಟ. ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನೀವು ಏನೇ ಮಾಡ್ರಿ ಪುಣ್ಯವನ್ನು ಸಂಪಾದನೆ ಮಾಡ್ರಿ. ಪುಣ್ಯವನ್ನು ಸಂಪಾದನೆ ಮಾಡಿದರೆ ಏನಾಗ್ತದೆ, ನಮ್ಮನ್ನು ಎಂಥ ಆಪತ್ತು ಬಂದರೂ ಕೂಡ ಕಾಪಾಡ್ತದೆ. ಎಂಥ ಆಪತ್ತು ಬಂದರೂ ಕೂಡ ಕಾಪಾಡ್ತದೆ. ಮತ್ತು ಅದು ಹಂಗೆ ಬರಂಗಿಲ್ರಿ, ಭಾಗ್ಯವಿಲ್ಲದಾಗದು ಅಂತ ನಿಜಗುಣ ಶಿವೆಗಳು ಕೂಡ ಹೇಳ್ತಾ ಇದ್ದಾರೆ. ಭಾಗ್ಯದಿಂದನೇ ಬರ್ತದೆ ವಿನಃ ಭಾಗ್ಯ ಇಲ್ಲದ ಯಾವುದೂ ಆಗೋದಿಲ್ಲ. ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಈಗಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ನಾವು ಹಿಂದೆ ಮಾಡಿದ್ದ ಈಗ ಉಣ್ತೀವಿ, ಈಗ ಮಾಡುದ ಮುಂದುಣ್ತೀವಿ. ಕೆಲವೊಬ್ರು ಅಂತಿರ್ತಾರೆ ನೋಡ್ರಿ, ಏನಂತ ಆಡು ಭಾಷೆಯೊಳಗೆ, ಅಲ್ರಿ ಅವ್ರು ಎಷ್ಟು ಸಾಗರ್ಭ ಶ್ರೀಮಂತರದಾರ, ಒಬ್ಬರಿಗೆ ಒಂದು ದಾನ ಮಾಡಂಗಿಲ್ಲ, ಒಂದು ಧರ್ಮ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ, ಒಂದು ದೇವ್ರು ಅನ್ನಂಗಿಲ್ಲ, ಒಂದು ದಿಂಡ್ರು ಅನ್ನಂಗಿಲ್ಲ, ಶಿವಲಿಂಗಪ್ಪನ ಗುಡಿ ಅಂತೂ ಮೊದಲೇ ಗೊತ್ತಿಲ್ಲ, ಒಂದು ನಮಸ್ಕಾರ ಗೊತ್ತಿಲ್ಲ, ಒಂದು ಚಮತ್ಕಾರ ಗೊತ್ತಿಲ್ಲ. ಆದರೂ ಎಲ್ಲಿಂದ ಬರ್ತೈತ್ರಿ ಅವ್ರಿಗೆ, ಎಷ್ಟು ಶ್ರೀಮಂತರದಾರಲ್ಲ, ಹೆಂಗೆ ಬರ್ತೈತ್ರಿ ದುಡ್ಡ ಅಂತ ಕೇಳ್ತಾರೆ ಕೆಲವೊಬ್ರು ಬಂದು ನಮ್ಮನ್ನು. ಅದು ಯಾಕೆ ಹಂಗೆ ಬರ್ತದೆ ಅಂತ ಕೇಳಿದರೆ, ಈ ಜನ್ಮದಾಗ ಏನೂ ಮಾಡಿಲ್ಲ ಅವರು, ಈ ಜನ್ಮದ ದಾನ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ. ಆದರೂ ಎಲ್ಲಿಂದ ಬರ್ತೈತಿ ಅಂತ ಕೇಳಿದರೆ ಹಿಂದೆ ಮಾಡಿಟ್ಕೊಂಡಾರ ಅವರು. ಹಿಂದಿನ ಜನ್ಮದೊಳಗೆ ದಾನ ಮಾಡ್ಯಾರ, ಧರ್ಮ ಮಾಡ್ಯಾರ, ಪುಣ್ಯ ಗಳಿಸ್ಕೊಂಡ ಏನು ಮಾಡ್ಯಾರ ಅಂತ ಕೇಳಿದರೆ, ಈಗಿನ ಜನ್ಮದೊಳಗೆ ಶ್ರೀಮಂತರಾಗಿ ಹುಟ್ಟ್ಯಾರ, ಈಗಿನ ಜನ್ಮದೊಳಗೆ ಶ್ರೀಮಂತರಾಗ್ಯಾರ. ಈಗ ಭಿಕ್ಷುಕರು ಅಂತ ಬರ್ತಾರೆ ಮನೆಗೆ. ಭಿಕ್ಷುಕರು ಬಂದಾಗ ಏನಂತಾರಪ್ಪ ಅಂತ ಕೇಳಿದ್ರೆ, ದಾನ ಮಾಡ್ರಿ, ಧರ್ಮ ಮಾಡ್ರಿ, ಪುಣ್ಯ ಮಾಡ್ರಿ ಅಂತ ಬರ್ತಾರೆ. ಬಂದಾಗ ನಾವೇನಂತೀವಿ, ನನ್ನ ಕೈ ಖಾಲಿ ಇಲ್ಲ, ಅಂದರೆ ಮುಂದಕ್ಕೆ ಹೋಗು ಅಂತ ಹೇಳಿ ಕಳಿಸ್ತೀವಿ. ಹಂಗೆ ಹೇಳಬಾರ್ದಂತ. ಅವ್ರು ಏನು ಮಾಡಕ್ಕೆ ಬರ್ತಾರಪ್ಪ ಅಂತ ಕೇಳಿದ್ರೆ, ನಮಗೆ ಪಾಠವನ್ನು ಕಲಿಸ್ಲಿಕ್ಕೆ ಬರ್ತಾರೆ. ಅದು ಹೆಂಗೆ ಅಂತ ಕೇಳಿದ್ರೆ, ಪಾಠ ಕಲಿಸ್ಲಿಕ್ಕೆ ಬರ್ತಾರೆ ಹೆಂಗೆ ಅಂತ ಕೇಳಿದ್ರೆ, ನಾವು ಹಿಂದಿನ ಜನ್ಮದೊಳಗೆ ದಾನ ಮಾಡಿಲ್ಲ, ಪುಣ್ಯ ಮಾಡಿಲ್ಲ, ಪರೋಪಕಾರವನ್ನು ಮಾಡಿಲ್ಲ, ಮಾಡದಕ್ಕೋಸ್ಕರವಾಗಿ ನಾವು ಈ ಜನ್ಮದೊಳಗೆ ಏನಾಗಿವಿ, ದಾರಿದ್ರರಾಗಿ ಹುಟ್ಟಿವಿ, ಭಿಕ್ಷುಕರಾಗಿ ಹುಟ್ಟಿವಿ. ಅದಕ್ಕೆ ನೀವು ಏನು ಮಾಡಿರಿ ಅಂತ ಕೇಳಿದ್ರೆ, ನಮ್ಮ ಪುಣ್ಯವನ್ನು ಮಾಡಿರಿ. ನೀವು ಏನು ನಿಮ್ಗೆ ಈಗ ಆಗರ್ಭ ಶ್ರೀಮಂತರಾಗಿ ಹುಟ್ಟಿದ್ದೀರಲ್ಲ, ಒಂದು ದೊಡ್ಡದಾಗಿರ್ತಕ್ಕಂಥ ಮಾಡಿ ಒಳಗೆ ಅದಿರಲ್ಲ, ಈಗೇನು ನೀವು ಹೆಂಗೆ ಅದಿರಲ್ಲ, ಶ್ರೀಮಂತಕ್ಕಿಂತ ಕೂಡಿಕೊಂಡು ಅದಿರಲ್ಲ, ನೀವು ಹಿಂಗೇನು ಅದಿರಲ್ಲ, ಹಿಂಗೆ ಮುಂದೆ ಇರಬೇಕಾದ್ರೆ ನಮಗೆ ಪುಣ್ಯವನ್ನು ಮಾಡಿರಿ. ಇಲ್ಲ ನೀವು ನಿಮ್ಮಂಗೆ ಇರಬೇಕಾಗಿತ್ತಂದ್ರೆ ಪುಣ್ಯವನ್ನು ಮಾಡಿರಿ, ನೀವು ನಮ್ಮಂಗೆ ಆಗಬೇಕಾಗಿತ್ತಂದ್ರೆ ಪುಣ್ಯವನ್ನು ಮಾಡಬೇಡ್ರಿ ಅಂತ ನಮಗೆ ಪಾಠವನ್ನು ಕಲಿಸ್ಲಿಕ್ಕೆ ಬರ್ತಾರಂತ ಯಾರು, ಭಿಕ್ಷುಕರು. ಅದನ್ನು ಬಿಟ್ಟು ನಾವೇನಂತೀವಿ, ನಿಮ್ಮ ಕೈ ಕಾಲಿಲ್ಲ, ಮುಂದಿನ ಮನೆಗೆ ಹೋಗು, ನೀ ಅಡ್ಡ ಕಡಿದ್ರೆ 6 ಆಗ್ತಿ, ಉದ್ದ ಕಡಿದ್ರೆ 3 ಆಗ್ತಿ, ಏನೇನು ಅಂತ ಕಳಿಸ್ತೀವಿ. ಏನೇನಂತ ಕಳಿಸ್ತೀವಲ್ಲ, ಇನ್ನೊಂದು ಕಡೆ ಒಬ್ಬ ಮಹಾತ್ಮರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಏನಂತ ಕೇಳಿದ್ರೆ, ಹಸಿದು ಬಂದ ಜಂಗಮ ಯೋಗಿ, ಕುಸ್ತಿ ಕಾಳಗ ಮಾಡಿದಿ ಕಾಗಿ, ಮುಂದಿನ ಮನೆಗೆ ಹೋಗೆಂದೇ ಸಾಗಿ, ಪುಣ್ಯ ನನಗೆ ಹೆಂಗೆ ಬಂದಿತ್ತಲ್ಲೋ ಗೂಗಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮನೆಗೆ ಯಾರೋ ಬರಲಿ, ಎಂಥವರ ಬರಲಿ, ಪುಣ್ಯವನ್ನು ಮಾಡಬೇಕಂತ, ಪರೋಪಕಾರವನ್ನು ಮಾಡಬೇಕಂತ. ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದರೆ, ಈ ಜನ್ಮದಲ್ಲಿಯೂ ಸುಖ ಅನ್ನತಕ್ಕಂಥದ್ದಾಗ್ತದೆ, ಮುಂದಿನ ಜನ್ಮದಲ್ಲಿಯೂ ಕೂಡ ಸುಖ ಆಗ್ತದೆ. ಧರ್ಮಾತ್ ಸುಖಂ ಭವತಿ ಅಂತ ಒಂದು ವಾಕ್ಯ ಹೇಳ್ತದೆ. ಧರ್ಮಾತ್ ಸುಖಂ ಭವತಿ ಅಂತ ಕೇಳಿದರೆ, ಧರ್ಮದಿಂದಲೇ ಸುಖ, ಪುಣ್ಯದಿಂದಲೇ ಸುಖ. ಪುಣ್ಯ ಇರಲಿಲ್ಲ ಅಂದರೆ ಏನೂ ಸಿಗಂಗಿಲ್ಲ ರೀ. ಪುಣ್ಯ ಮಾಡಿದ್ರೇ ಏನಾಗ್ತದೆ ಅಂತ ಕೇಳಿದರೆ, ನಮಗೆ ಸುಖ ಅನ್ನತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ.
ಸುಖ ಅನ್ನತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕು? ಪುಣ್ಯ ಅನ್ನತಕ್ಕಂಥದ್ದನ್ನು ಗಳಿಸ್ಕೋಬೇಕು. ಪುಣ್ಯ ಅನ್ನತಕ್ಕಂಥದ್ದನ್ನು ಗಳಿಸಬೇಕು. ದಾನೇನ ಪಾಣಿಹಿ ಅಂತ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ಈ ಪಾಣಿಗೆ ಯಾವುದು ಭೂಷಣ ರೀ? ಪಾಣಿ ಅಂದರೆ ಕೈ. ಕರಕೆ ಭೂಷಣಂ ದಾನಂ. ಯಾವುದು ಭೂಷಣ ಅಂತ ಕೇಳಿದ್ರೆ ಪುಣ್ಯ ಮಾಡುವುದೇ ಒಂದು ಭೂಷಣ. ಪುಣ್ಯ ಮಾಡುವುದೇ ಒಂದು ಭೂಷಣ. ನಿಮ್ಮನ್ನು ಕೇಳಿದ್ರೆ ಏನಂತ್ರಿ? ಕೈಗೆ ಯಾವುದು ಭೂಷಣ ಅಂತ ಕೇಳಿದ್ರೆ 5 ಬಳಿ 5 ಉಂಗುರ ಹಾಕುವುದ ಭೂಷಣ. ಕೈಗೆ ಬಂಗಾರ ಬಳಿ ಹಾಕುವುದ ಒಂದು ಭೂಷಣ. ಕೈಗೆ ಬ್ರೇಸ್ಲೆಟ್ ವಾಚ್ ಕಟ್ಟುವುದ ಒಂದು ಭೂಷಣ ಅಂತೀರಿ. ಆದರೆ ಶಾಸ್ತ್ರದ ಅನುಸಾರವಾಗಿ, ಪಾರಮಾರ್ಥಿಕ ಅನುಸಾರವಾಗಿ ಕೈಗೆ ಭೂಷಣ ಯಾವುದು ಅಂತ ಕೇಳಿದರೆ ದಾನೇನ ಪಾಣಿ ಅಂತ ಹೇಳ್ತಾ ಇದ್ದಾರೆ. ಕರಕೆ ಭೂಷಣಂ ದಾನಂ. ಯಾವುದಾದ್ರೂ ಒಂದು ಪುಣ್ಯದ ಪರೋಪಕಾರವನ್ನು ಮಾಡಬೇಕಂತ. ಪುಣ್ಯ ಪರೋಪಕಾರವನ್ನು ಮಾಡಬೇಕು. ಪರೋಪಕಾರವನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಪುಣ್ಯ ಅನ್ನತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ. ಈ ಶಿರಸಂಗಿ ನಿಂಗರಾಜರಂತೆ ಆಗಿ ಹೋದರು. ದೊಡ್ಡ ವ್ಯಕ್ತಿ ರೀ ಅವರು, ಆಗರ್ಭ ಶ್ರೀಮಂತರು. ಆದರೆ ಅವರಿಗೆ ಮಕ್ಕಳಿಲ್ಲ. ಕೆಲವೊಬ್ಬರು ಹೇಳಿದ್ರಂತೆ, ಏನಂತ? ಆಸ್ತಿ ಭಾಳ ಐತ್ರಿ ಸಾವುಕಾರ, ನಿಮಗೆ ಆಸ್ತಿ ಭಾಳದ, ನಿಮ್ಮ ಮತ್ತೊಂದು ಮದುವೆ ಆಗ್ರಿ ಅಂತ ಹೇಳಿದ್ರಂತೆ. ಅವಾಗ ಹೇಳ್ತಾರಂತ, ಮತ್ತೊಂದು ಮದುವೆ ಆದ್ರೆ ಆಕೆಗೂ ಕೂಡ ಮಕ್ಕಳಾಗಲಿಲ್ಲ ಅಂದ್ರೆ ಏನು ಮಾಡೋದು? ಬಂದಕಿಗೂ ಕೂಡ ಮಕ್ಕಳಾಗಲಿಲ್ಲ ಅಂದ್ರೆ ಏನು ಮಾಡೋದು ಅಂತ ಕೇಳಿದಾಗ ಮತ್ತೊಬ್ಬರು ಹೇಳಿದ್ರಂತ ಹಿರಿಯರು, ಒಂದು ಮಗನ ದತ್ತಕ್ಕೆ ತೊಂದ್ರಾತ್ರಿ ಯಾರನಾರ ಅಂತ ಕೇಳಿದ್ರಂತೆ. ಅವಾಗ ಹೇಳ್ತಾರೆ ಶಿರಸಂಗಿ ನಿಂಗರಾಜರು, ಅಲ್ಲ, ದತ್ತಕ್ಕೆ ತಗೋಬಹುದು, ಆಸ್ತಿ ಮಾಡಬಹುದು, ಮುಂದವ ನಮ್ಮನ್ನು ನೋಡ್ತಾನೆ ಅನ್ನೋದೇನು ಗೊತ್ತಾ? ಇಲ್ಲ ಅನ್ನೋದಕ್ಕೇನು ಗೊತ್ತಾ? ದಾನ ಧರ್ಮ ಪುಣ್ಯ ಪರೋಪಕಾರವನ್ನು ಮಾಡ್ತಾನೆ ಅನ್ನೋದೇನು ಗೊತ್ತಾ? ಇಲ್ಲ ಅನ್ನೋದೇನು ಗೊತ್ತಾ? ಅದಕ್ಕೆ ಬೇಡ. ನಾನು ಏನು ಮಾಡಬೇಕು ಅಂತ ಕೇಳಿದರೆ 4 ಮಂದಿಗೆ ಉಪಕಾರ ಆಗಬೇಕು. 4 ಜನಕ್ಕೆ ಉಪಕಾರ ಆದರೆ ಏನಾಗ್ತದೆ ಅಂತ ಕೇಳಿದರೆ ಶೂರಚಂದ್ರ ಇರೋ ತನಕ ಹೆಸರು ಉಳಿತದೆ. ಅಂಥದ್ದೊಂದು ಕೆಲಸ ಮಾಡಬೇಕಂತ ಏನು ಮಾಡಿದ್ರಂತ ಅಂಥ ಕೆಲಸ ಮಾಡಿದರು. ಎಂಥ ಕೆಲಸ ರೀ ಅದು? ಹಿಂಗ ಒಮ್ಮೆ ಆಳುಗಳ ಕರ್ಕೊಂಡು ಏನು ಮಾಡಿದ್ರು ನಿಂಗರಾಜರು, ಹಂಗೆ ಒಂದು ವಾಯು ವಿಹಾರಕ್ಕೆ ಹೋಗಿದ್ರದು. ವಾಯು ವಿಹಾರ ಅಂದರೆ ತಮ್ಮ ಹೊಲದೊಳಗೆ ಸಾಕಷ್ಟು ಮಾವಿನ ಗಿಡಗಳನ್ನು ಹಚ್ಚಿದ್ರು, ಹುಣಚಿ ಮರಗಳನ್ನು ಹಚ್ಚಿದ್ರು, ಬಾಳೆ ಗಿಡಗಳನ್ನು ಹಚ್ಚಿದ್ರು. ಆವಾಗ ವಾಕಿಂಗ್ ಹತ್ತಿರಿ, ಕನ್ನಡದೊಳಗೆ ವಾಯು ವಿಹಾರ ಅಂತಾರೆ. ವಾಯು ವಿಹಾರನ ವಾಕಿಂಗ್ ಹೋಗಿದ್ರು ಸಾಯಂಕಾಲ. ವಾಕಿಂಗ್ ಹೋದಾಗ ಏನಾಗಿತ್ತು ಅಂತ ಕೇಳಿದ್ರೆ, ವಾಕಿಂಗ್ ಮಾಡ್ಕೊತ ಹೋಗಿ ಒಂದು ಸ್ವಲ್ಪ ಸುಸ್ತಾಯಿತು, ದಣವಾಯಿತು. ಗಿಡದ ಬಡ್ಡಿಗೆ ಮಲ್ಕೋಬೇಕಂತ ಹೇಳಿ ಮಾವಿನ ಮರದ ಬಡ್ಡ ಮಲ್ಕೋಬೇಕಂತ, ವಿಶ್ರಾಂತಿ ಮಾಡಬೇಕಂತ ಮಲ್ಕೊಂಡ್ರು ಶಿರಸಂಗಿ ನಿಂಗರಾಜರು. ಮಲ್ಕೊಂಡಾಗ ಏನಾಯಿತು ಅಂತ ಕೇಳಿದರೆ ನಿದ್ದೆ ಆಯಿತು. ಯಾಕಂದ್ರೆ ತಣ್ಣಗ ಗಾಳಿ, ಸಾಯಂಕಾಲ ನಿದ್ದೆ ಆಯಿತು. ಅವಾಗ ಅದೇ ಒಂದು ಹೊಲದಲ್ಲಿ ಕೆಲಸ ಮಾಡತಕ್ಕಂತಹ, ಅವರ ನಿಂಗರಾಜರ ಹೊಲದಲ್ಲಿ ಕೆಲಸ ಮಾಡತಕ್ಕಂಥ ಆಳ ಮಕ್ಕಳ ಮಗ, ಸಣ್ಣ ಹುಡುಗ, 8-10 ವರ್ಷದ ಹುಡುಗ. ಅದರ ನಿಂಗರಾಜರ ಅದಾರ ಅನ್ನೋದು ಆ ಮಗುವಿಗೆ ಗೊತ್ತಿಲ್ಲ. ಬೇಸಿಗೆ ಕಾಲ, ಮಾವಿನ ಕಾಯಿಯ ಒಂದು ಹಣ್ಣಿನ ಏನು ಅಂತ ಕೇಳಿದ್ರೆ ಅದೊಂದು ಏನಂತೀರ ಅದಕ್ಕೆ? ಸೀಸನ್. ಮಾವಿನ ಹಣ್ಣಿನ ಸೀಸನ್. ಬೇಸಿಗೆ ಒಳಗೆ ಆ ಹುಡುಗ ಅಡ್ಡಾಡ್ಕೊತ ಬಂದ ಆಳು ಮಕ್ಕಳಂದ್ರೆ ಅವ್ರೊಳಗೆ ಕೆಲಸ ಮಾಡಬೇಕಲ್ಲ, ಅಲ್ಲೇ ಇದ್ರು ತಂದೆ ತಾಯಿ ಕೆಲಸ ಮಾಡ್ತಿದ್ರು. ಮಾವಿನ ಹಣ್ಣು ಜೋತಾಡಕತ್ತಿತ್ತು. ಫುಲ್ ಹಣ್ಣಾಗಿದ್ದು ಮಾವಿನ ಹಣ್ಣು ತರಬೇಕಂತ ಆಸೆ ಆಯಿತು ಸಣ್ಣ ಹುಡುಗನಿಗೆ. ಅದರಲ್ಲಿ ರಾಜರು ಅದಾರ, ನಮ್ಮ ಸಾವುಕಾರ ಅದಾರ ಅನ್ನೋದು ಮಗು ನೋಡಿಲ್ಲ. ಹುಡುಗ ಏನು ಮಾಡ್ತೀವಿ ಅಂತ ಕೇಳಿದರೆ ಹಣ್ಣು ತಿನ್ನಬೇಕಂತ ಕಲ್ಲು ಒಗಿತದೆ. ಹಣ್ಣು ತಿನ್ನಬೇಕಂತ ಕಲ್ಲು ಒಗಿತು. ಆ ಕಲ್ಲು ಎಲ್ಲಿ ಕುಂತೀವಿ ಅಂತ ಕೇಳಿದರೆ ನಿಂಗರಾಜರ ಹಣಿಗೆ ಬಡಿತು. ನಿಂಗರಾಜರ ಹಣಿಗೆ ಬಂದು ಬಡಿದು, ಹಣಿ ಒಡೆದು ರಕ್ತ ಸೋರ್ಲಿಕ್ಕತ್ತದ. ಕೈಯೊಳಗಂತೂ ಆಳುಗಳಂತೂ ಸಾಕಷ್ಟು ಆಗರ್ಭ ಶ್ರೀಮಂತ ನಿಂಗರಾಜರು. ಅವಾಗೆಲ್ಲ ಹುಡುಗಿ ಎಲ್ಲಿದಾನೋ ಕಲ್ಲು ಹೋಗದವ, ಯಾರು ಹಿಡ್ಕೊಳಕ್ಕೆ ಹುಡುಕಾಡಕತ್ತಿದ್ರತ್ತೆ. ಹುಡುಕಾಡಕತ್ತಿದ್ರು ಬಡಿಬೇಕಂತ. ಅವಾಗ ನಿಂಗರಾಜರು ಹೇಳ್ತಾರಂತ, ಆ ಹುಡುಗನ ಕಡೆ ಏನೂ ತಪ್ಪಿಲ್ಲ. ಆ ಹುಡುಗನ ಕರ್ಕೊಂಡು ಎಲ್ಲಿ ನಡೀರಿ ಅಂದಾಗ, ಎಲ್ಲಿ ಹೋಗಿದ್ರಿ ಉಳ್ಕಾದ ನಾವೆಲ್ಲ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ಆದರೆ ನಿಂಗರಾಜರು ಹಂಗೆ ಮಾಡಲಿಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು ಒಂದು ಡೈರೆಕ್ಟ್ ಎಲ್ಲಿ ಹೋದ್ರು ಸವದತ್ತಿ ಸಬ್ ರಿಜಿಸ್ಟರ್ ಕಚೇರಿಗೆ ಹೋದ್ರಂತೆ. ಸಬ್ ರಿಜಿಸ್ಟರ್ ಕಚೇರಿಗೆ ಹೋದಾಗ ಅಲ್ಲಿ ಕಚೇರಿಯಲ್ಲಿರ್ತಕ್ಕಂಥ
ಪೊಲೀಸರು ಅವ್ರೇನು ಅದನ್ನು ಅರ್ಜಿ ಮಾಡ್ಕೋತಾರಲ್ಲ, ಖರೀದಿ ಮಾಡ್ಕೋತಾರಲ್ಲ, ಅವರೆಲ್ಲ ಓಡಿ ಬಂದರು. ಏನಾಗೈತ್ರಿ ನಿಮ್ಮ ಹಣಿಗೆ, ಇಷ್ಟ್ಯಾಕೆ ರಕ್ತ ಸೋರ್ತದ, ಯಾರೇನು ಮಾಡಿದ್ರು, ಯಾರೇನು ಮಾಡ್ಯಾರ ಹೇಳ್ರಿ, ಅವ್ರನ್ನ ಜೈಲಿಗೆ ಹಾಕೊಂಡು ಅವ್ರನ್ನ ಗಲ್ಲಿಗೆ ಏರಿಸೋಣ, ಯಾರು ಏನು ಮಾಡ್ಯಾರ ಹೇಳ್ರಿ ಅಂತ ಎಲ್ಲರೂ ಮುಗಿಬಿದ್ರು. ಯಾರಿಗೆ? ನಿಂಗರಾಜರಿಗೆ. ಅವಾಗ ಹೇಳ್ತಾರಂತ, ನಾನು ಬಂದದ್ದು ಬಡಿಸ್ಲಿಕ್ಕೆ ಬಂದಿಲ್ಲ, ನಾ ಎಷ್ಟು ಹೇಳ್ತೀನಿ ಅಷ್ಟ ಮಾಡ್ರಿ ಅಂದ್ರದ್ದು. ನಾ ಹೇಳಿದಷ್ಟು ಮಾಡ್ರಿ. ಏನಂತ ಕೇಳಿದ್ರೆ, ಈ ಹುಡುಗನ ಹೆಸರಲ್ಲೇ ಎಷ್ಟು ಮಾವಿನ ಟೋಪ್ ಐತಲ್ಲ, ಎಷ್ಟು ಎಕರೆ ಮಾವಿನ ಟೋಪ್ ಐತಿ, ಅಷ್ಟು ಎಕರೆ ಆ ಹುಡುಗನ ಹೆಸರಲ್ಲೇ ಬರೀರಿ ಅಂತ ಬರೆಸಿದ್ರದು. ಎಷ್ಟು ಎಕರೆ ಮಾವಿನ ಟೋಪ ಹಚ್ಚೈತಲ್ಲ ಅಷ್ಟು ಅವನ ಹೆಸರಲ್ಲೇ ಬರೀರಿ ಅಂದಾಗ, ಅಲ್ಲಿರ್ತಕ್ಕಂಥ ಕಚೇರಿ ಒಳಗಿರ್ತಕ್ಕಂಥ ಎಲ್ಲ ನೌಕರಸ್ಥರು, ಅರ್ಜಿಯನ್ನು ಹಾಕ್ತಕ್ಕಂಥವ್ರು, ಖರೀದಿ ಮಾಡ್ಕೊಳ್ಳೋಂಥವ್ರು ಕೇಳ್ತಾರಂತ, ಅಲ್ಲ ರೀ ಇಷ್ಟೆಲ್ಲ ಹುಡುಗ ರಕ್ತ ಕಲ್ಲುಗದನ ಸೋರಾಕತ್ತೈತಿ, ಇವನ ಹೆಸರಲ್ಲೇ ಹೊಲ ಹಚ್ಚಿರಂತೀರಲ್ಲ ಯಾಕಂತ ಪ್ರಶ್ನೆಯನ್ನು ಕೇಳಿದ್ರು. ಅವಾಗ ಶಿರಸಂಗಿ ನಿಂಗರಾಜರು ಹೇಳ್ತಾರ, ನಿರ್ಜೀವವಾಗಿರ್ತಕ್ಕಂಥ ಒಂದು ಮಾವಿನ ಮರ, ನಿರ್ಜೀವವಾಗಿರ್ತಕ್ಕಂಥ ಮಾವಿನ ಮರ ಏನು ಮಾಡಿದ್ರಿ, ಅದು ಕಲ್ಲು ಒಗಸ್ಕೊಂಡು ಹಣ್ಣು ಕೊಡಿತಿ. ಕಲ್ಲು ಒಗಸ್ಕೊಂಡು ಒಂದು ಮಾವಿನ ಹಣ್ಣು ಕೊಡಿತಲ್ಲ, ನಾನು ಮನುಷ್ಯನು, ನಾನು ಮಾನವ, ಉಪಕಾರಿಯಾಗಿರ್ತಕ್ಕಂಥ ಪರೋಪಕಾರವನ್ನು ಮಾಡ್ತಕ್ಕಂಥ ಮಾನವ ನಾನು, ಇನ್ನಾದ ಕಲ್ಲು ಒಗಸ್ಕೊಂಡು ಹಣ್ಣು ಕೊಟ್ಟದಂದ್ರೆ ನಾನು ಜೀವಂತವಾಗಿರ್ತಕ್ಕಂಥ ಮನುಷ್ಯ, ನಾನು ಅದ್ರ ಥರ ಹಣ್ಣು ಕೊಡಲಿಲ್ಲ ಅಂದ್ರೆ, ನೀವು ಹೇಳಿದಂಗೆ ಜೈಲಿಗೆ ಹಾಕಿದ್ನಂದ್ರೆ, ನೀವು ಹೇಳಿದಂಗೆ ಹೊಡಿದು ಬಡಿದು ಮಾಡಿದ್ರೆ ಆ ಗಿಡದಕ್ಕಿಂತಲೂ ನನ್ನ ಜೀವ ಕನಿಷ್ಠ ಆಗ್ತದೆ, ನಾ ಹೇಳಿದಂಗೆ ಹೊಲ ಹೊಣಸಲೆ ಬರೀರಿ ಅಂದ್ರೆ. ನೋಡ್ರಿ ಹೆಂಗದ. ಅದಕ್ಕೆ ಏನಾಯಿತು ಅಂತ ಕೇಳಿದರೆ, ಶಿರಸಂಗಿ ನಿಂಗರಾಜರು ಅಂತವ್ರ ಹೆಸರು ಇನ್ನೂ ತನಕ ಅವ್ರ ಕಾಲೇಜ್ ಅದಾವ. ಕಾಲೇಜ್ ಎಂತೆಂಥ ಕಾಲೇಜ್ ಅದಾವ, ಡಾಕ್ಟರ್ ಕಲಿಬೋದು, ಒಂದು ಎರಡು ಸಾಕಷ್ಟು ಎಲ್ಲಿ ನೋಡ್ತಿ ಅಲ್ಲಿ ಶಿರಸಂಗಿ ನಿಂಗರಾಜ್ ಕಾಲೇಜ್ ಯಾಕಂತ ಕೇಳಿದ್ರೆ, ಅವನ ಹೆಸರ ಪುಣ್ಯ ಮಾಡಿ ಸೂರ್ಯಚಂದ್ರ ಇರೋ ತನಕ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಆಗಲಿ, ಶ್ರೀಮಂತ ಮಕ್ಕಳಿಗೆ ಆಗಲಿ, ಬಡವ ಮಕ್ಕಳಿಗೆ ಆಗಲಿ, ಎಲ್ಲ ಮಕ್ಕಳಿಗೆ ಕೂಡ ಅನುಕೂಲ ಆಯಿತು. ಯಾಕೆ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಒಂದು ಪುಣ್ಯ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ, ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವವನು, ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲದಯ್ಯ ಅಂತ ಬಸವಣ್ಣ ಹೇಳಿದನಲ್ಲ. ಹೆಂಗೆ ಪುಣ್ಯ ಅನ್ನತಕ್ಕಂಥದ್ದು ಎಂತೆಂಥವ್ರನ್ನ ಕಾಪಾಡ್ತದ ನೋಡ್ರಿ, ಎಂತೆಂಥವ್ರನ್ನ ಕಾಪಾಡ್ತದೆ ಅಂತಂದ್ರೆ ಬಹಳ ಅಗಾಧವಾಗಿರ್ತಕ್ಕಂಥ ಶಕ್ತಿ ಪುಣ್ಯದೊಳಗದ. ನಾವು ಪುಣ್ಯವನ್ನು ಗಳಿಸ್ಕೋಬೇಕು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ. ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಯಾವಾಗ ಹೋಗ್ತದ ಗೊತ್ತಿಲ್ಲ, ಯಾವಾಗ ಬರ್ತದ ಗೊತ್ತಿಲ್ಲ. ಏನು ಮಾಡ್ಬೇಕ್ರಿ, ಮಾನವ ಜನ್ಮ ಇದ್ದಾಗ ಏನು ಮಾಡ್ಕೋಬೇಕು, ಮನುಷ್ಯ ಜನ್ಮ ಇದ್ದಾಗ ಹರಪೂಜೆ ಗುರು ಸೇವೆ ವರಪುಣ್ಯ ಇಲ್ಲದೆ ಬರಿದೆ ದೊರಕುವುದುಂಟೆ ಆತ್ಮ ಅಂತ ಒಬ್ಬರು ಕಡೆಕೊಳ ಮಡಿವಾಳಪ್ಪನವರು ಹೇಳಿಕೊಂಡು ಬಂದಿದ್ದಾರೆ. ಈ ಹಂಗೆ ಬರ್ತದೇನೋ ಅಂತ ಕೇಳಿದರೆ, ಹರಪೂಜೆ ಆಗಿರ್ಬೋದು, ಗುರು ಸೇವೆ ಆಗಿರ್ಬೋದು, ಇವುದೆಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗೆ ಬರೋದಿಲ್ಲ. ನಮ್ಮ ಹಿಂದಿನ ಪೂರ್ವ ಜನ್ಮದ ಪುಣ್ಯ ಅನ್ನತಕ್ಕಂಥದ್ದು ಇದ್ರೆ ಮಾತ್ರ ಬರ್ತದೆ. ಯಾಕಂತಂದ್ರೆ ಕೇಳಿದ್ರೆ ಪುಣ್ಯ ಅನ್ನತಕ್ಕಂಥದ್ದು ಹಂಗೆ ಬರೋದಿಲ್ಲ, ಹಿಂದಿನ ಪುಣ್ಯ ಇದ್ದರೆ ಮಾತ್ರ ನಮಗೆ ಸಾಧ್ಯ ಆಗ್ತದೆ. ಯಾಕಂದರೆ ಎಲ್ಲರೂ ಪುಣ್ಯ ಅನ್ನತಕ್ಕಂಥದ್ದು ಮಾಡಿದ್ದೀವಿ ಅಂತ ಕೇಳಿದರೆ ನಮಗೆ ಸುಖ ಅನ್ನತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ, ಸುಖ ಅನ್ನತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ. ಈ ದೇಹ ಯಾವಾಗ ಹೋಗ್ತದೋ ಗೊತ್ತಿಲ್ಲ, ಹೌದಿಲ್ರಿ? ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಶರೀರ ಇದ್ದಾಗ ಶರೀರ ಈ ಬೀಳೋದ್ರೊಳಗೆ ಏನು ಮಾಡ್ಕೋಬೇಕ್ರಿ, ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು. ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡಿವಿ ಅಂತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಮ್ಮ ಮಾನವ ಜನ್ಮ ಸಾರ್ಥಕ ಆಗ್ತದೆ. ಧರ್ಮ ಕೀರ್ತಿ ಅನ್ನತಕ್ಕಂಥದ್ದು ಉಳಿತದೆ. ಧನಾಣಿ ಭೂಮೌ ಪಚವಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರೆ ಜನಃ ಸ್ಮಶಾನೆ ಜೇಹಚ್ಚಿತಾಯಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಯಾಕೆ ಅಂತ ಕೇಳಿದ್ರೆ ನಾವು ಗಳಿಸಿರ್ತಕ್ಕಂಥ ಹಣ ಇಲ್ಲೇ ಇರ್ತದೆ. ಧನಾಣಿ ಭೂಮೋ ಪಚವಶ್ಚ ಗೋಷ್ಠೆ, ನಾವು ಗಳಿಸಿರ್ತಕ್ಕಂಥ ದುಡ್ಡು ಏನಿರ್ತದೆ ಹಿಂದಿನ ಕಾಲದೊಳಗೆ ಭೂಮಿ ಅಂತ ಹೆಸರಿಟ್ಟರವರು. ಧನಾಣಿ ಭೂಮೋ ಪಚವಶ್ಚ ಗೋಷ್ಠೆ ಅಂದರೆ ಹಿಂದಿನ ಕಾಲದೊಳಗೆ ಈಗಿನ ಗತೆ ಬ್ಯಾಂಕಿನ ವ್ಯವಸ್ಥೆ ಇದ್ದಿದ್ದಿಲ್ಲ.
ಭೂಮಿ ಒಳಗೆ ಹುಗುದಿಡ್ತಿದ್ರಂತೆ. ಅರಿವಿ ಒಳಗೆ ಹಾಕಿ ಮ್ಯಾಗ ಒಂದು ಮುಸಳ ಮುಚ್ಚಿ ದೊಡ್ಡದೊಂದು ಹಾಳಿ ಕಟ್ಟಿ ತೆಗೆದು ಹುಗುದಿಡ್ತಿದ್ರಂತೆ. ಅದಕ್ಕೆ ಏನು ಮಾಡ್ಯಾರ ಅಂತ ಕೇಳಿದ್ರೆ ಹಿಂದ್ಕ ಧನಾಣಿ ಭೂಮೋ ಪಚವಶ್ಚ ಗೋಷ್ಠಿ ಅಂತ ಹೇಳಿದ್ದಾರೆ. ಇವಾಗ ಏನಪ್ಪ ಅಂತ ಕೇಳಿದ್ರೆ ಧನಾಣಿ ಬ್ಯಾಂಕ್ ಇಡಬಹುದು. ಇವಾಗ ಬ್ಯಾಂಕ್ನಾಗ ಇಡ್ತಾರೆ. ಆದ್ರೆ ನಾವು ಗಳಿಸಿರ್ತಕ್ಕಂಥ ಹಣ ಏನಾದರೂ ಮನುಷ್ಯ ಹೋಗುವಾಗ ನಮ್ಮ ಸಾವುಕಾರ ಹೊಕ್ಕಣ ಅಂತ ಏನು ಯಾವ್ದಾರು ಬರ್ತದೇನ್ರಿ? ಹಣ ಬರೋದಿಲ್ಲ. ಅಥವಾ ಹೆಂಡತಿ ಮದ್ವೆ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಏನಾರ ನನ್ನ ಗಂಡ ಹೊಕ್ಕಣಂತ ಹಿಂಬಾಲ ಬರ್ತಾಳೇನ್ರಿ ಅಂತ ಕೇಳಿದ್ರೆ ಭಾರ್ಯ ಗೃಹದ್ವಾರೆ ಜನಾಹೇ ಸ್ಮಶಾನ್ ಅಂದರೆ ಎಲ್ಲಿ ಮಠ ಬರ್ತಾಳೆ ಅಂತ ಕೇಳಿದ್ರೆ ಬಾಗಲ ಮಠ ಬರ್ತಾಳೆ ಹೆಂಡತಿ. ಜನಗಳು ಎಲ್ಲಿ ಮಠ ಬರ್ತಾರೆ? ಬಂದು ಬಾಂಧವರು ಸ್ಮಶಾನ ಮಠ ಬರ್ತಾರ. ಅಷ್ಟ ಸ್ಮಶಾನ ಮಠ ಬಂದು ಮಣ್ಣು ಮುಚ್ಚಿ ಹೋದ್ರಂದ್ರೆ ಮುಗಿದು ಹೋಯ್ತು. ಮತ್ತು ಈ ದೇಹಾರು ನಮ್ಮ ಕೂಡ ಬರ್ತದೇನೋ ಅಂತ ದೇಹಾನು ಬರಂಗಿಲ್ಲ. ಮಣ್ಣೊಳಗೆ ಹಾಕ್ತಾರೆ, ಇಲ್ಗಾದ್ರೆ ಬೆಂಕಿಯಾಗಿ ಹೋಗಿ ಸುಡ್ತಾರೆ. ಅದು ನಮ್ಮ ದೇಹನೂ ನಮ್ಮ ಜೊತೆ ಬರಂಗಿಲ್ಲ. ಈ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥ 25 ತತ್ವಗಳಿಂದ ಕೂಡಿರ್ತಕ್ಕಂಥ ಈ ದೇಹನಾದರೂ ಕೂಡ ನಮ್ಮ ಜೊತೆ ಬರ್ತದೇನಂತ ಕೇಳಿದ್ರೆ ದೇಹನೂ ಕೂಡ ಬರಂಗಿಲ್ಲ ರೀ. ನಮ್ಮ ಕೂಡ ಯಾವುದು ಬರೋದು ಅಂತ ಕೇಳಿದ್ರೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಮ್ಮ. ಧರ್ಮ ಕೀರ್ತಿ ದ್ವಯಂ ಸ್ಥಿರಮ್ಮ. ನೀವು ಏನು ಧರ್ಮವನ್ನು ಮಾಡಿರ್ತೀರಲ್ಲ, ಪುಣ್ಯವನ್ನು ಗಳಿಸಿಕೊಂಡಿರ್ತೀರಲ್ಲ, ಧರ್ಮ ಅನ್ನತಕ್ಕಂಥದ್ದು ಉಳಿತದ, ಕೀರ್ತಿ ಅನ್ನತಕ್ಕಂಥದ್ದು ಬೆಳೀತದ. ಹೌದಿಲ್ರಿ? ಧರ್ಮ ಅನ್ನತಕ್ಕಂಥದ್ದು ಬೆಳೀತದ, ಕೀರ್ತಿ ಉಳಿತದೆ. ಎಂಥ ಧರ್ಮವಂತಿದ್ರಿ, ಎಂಥ ಪುಣ್ಯಾತ್ಮಿದ್ದ, ಎಂಥ ಪಾಪಾತ್ಮಿದ್ದ ಅಂತ ಏನು ಉಳಿತದ? ಕೀರ್ತಿ ಅನ್ನತಕ್ಕಂಥದ್ದು ಉಳಿತದ. ಅದಕ್ಕೆ ಹೇಳ್ತಾರೆ ಇನ್ನೊಂದು ಕಡೆ ಬಸವಣ್ಣನವರು, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ನೋಡ್ರಿ ಎಷ್ಟು ಚಂದ ಹೇಳಿದ್ದಾರೆ. ಅದಕ್ಕೆ ದಯಾಗುಣ ಅನ್ನತಕ್ಕಂಥದ್ದು ಇರಬೇಕು. ದಯಾಗುಣ ಇದ್ರೆ ಮನುಷ್ಯ ಜನ್ಮ ಇದ್ದದ್ದು ಕೂಡ ಸಾರ್ಥಕ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂತ ಕೇಳಿದರೆ ಮಾನವ ಜನ್ಮ ಹಿಂಗ ನಿರರ್ಥಕ ಆಗೋದು ಬೇಡ. ಅದಕ್ಕಾಗಿ ಪುಣ್ಯವನ್ನೇ ಮಾಡು, ಪುಣ್ಯವನ್ನೇ ಮಾಡು ಅಂದರೆ ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನ್ನೇ ಮಾಡು. ಹರ ನಡವಿಡಿ ಶಾಂತರೊಡನಾಡು. ನಾಳೆಗೆ ಏನಪ್ಪ ಅಂತ ಕೇಳಿದರೆ ಹರ ನಡೆವಿಡಿ ಶಾಂತರೊಡನಾಡು ಅನ್ನತಕ್ಕಂಥ ವಿಷಯವನ್ನು ನಾಳೆ ಪ್ರತಿಪಾದನೆ ಮಾಡೋಣ. ಇವಾಗ 9 ಗಂಟೆ ಆಯಿತು. ಇಲ್ಲಿಗೆ ಒಂದೆರಡು ಅಪರೂಪ ಸೇವೆಗಳನ್ನು ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಅರ್ಪಿಸಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ.